ಗಜಮುಖದವಗೆ ಗಣಪಗೆ ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗ ವಂದಿದಾಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಕರದೊಳ್ಳು ಪರಶುಪಾಶಾಂಕುಶಾಧರನಿಗೆ ಹರುಷದಿ ಭಕ್ತರ ಪೊರವವಾಗಿ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತೀರೆ ಆರತಿ ಬೆಳಗಿರೆ ಆರತಿ ಎತ್ತೀರೆ ಗಜಮುಖದವಗೆ ಗಣಪಗೆ ದಿಂದ ಅನಿದರೊಳಗ ಪಾಂಡು ಅನಿದರೊಳಗ ಪಾಂಡು ಪಾಪ ಪಾಂಡು ಘನ ನಿಪುಣ ಈ ಕಡೆಗೆ ಬರಲು ಘನ ನಿಪುಣ ಈ ಕಡೆಗೆ ಬರಲು ಏ ಪಾಂಡು ಜನಪನ ಜಯ ಪಡೆದು ಮಂಗಳೂರು ಕಡೆಗೆ ಬಂದು ಜನಪನ ಜಯ ಪಡೆದು ಮಂಗಳೂರು ಕಡೆಗೆ ಬಂದು ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮ್ಮ ಪರಿಚಯ ಐತೆ? ಇಲ್ಲಲ್ಲ. ಇಷ್ಟು ತನಕ ನನ್ನ ಪರಿಚಯ ಆಗ್ಲಿಲ್ವೇ? ಇಲ್ಲಪ್ಪ. ನೀವೊಂದು ಮಾತು ಕೇಳಿದ್ದೀರಾ? ಏನು? ಆಡು ಮುಟ್ಟದ ಸೊಪ್ಪಿಲ್ಲ, ಕಾಗೆ ತಿನ್ನದ ವಸ್ತಿಲ್ಲ. ಹಾಗೆ ನಮ್ಮೂರಿನಲ್ಲಿ ನನ್ನ ಪರಿಚಯ ಇಲ್ಲದವರೇ ಇಲ್ಲ ಸ್ವಾಮಿ. ಹಾಗಾದ್ರೆ ಈಗ ನಾವು ಒಂದು ಪ್ರತ್ಯೇಕ ಆಯ್ತಲ್ಲ ಈಗ. ಹೌದು. ಪರಿಚಯ ಆಗ್ಲಿಲ್ವೇ? ಇಲ್ಲ. ನನ್ನ ಹೆಸರು ಪಾಂಡು ಅಂತೇಳಿ. ಪಾಂಡು? ಬರೇ ಪಾಂಡು? ಬರೇ ಕೆಲವರೆಲ್ಲ ನನ್ನ ವಿಧೇಯತೆಯನ್ನು ವಿನಯತ್ವವನ್ನು ಕಂಡು ಪಾಪ ಪಾಂಡು ಪಾಂಡು ಪಾಪ ಅಂತ ಹೇಳುವವರು ಇದ್ದಾರೆ. ಪಾಪ ಪಾಂಡು. ಹೌದು. ಹಾಗಂತೇಳಿ ನಾನು ಇಷ್ಟು ನಿಷ್ಠಾವಂತನಾಗಿ ಇಷ್ಟು ಪ್ರಾಮಾಣಿಕವಾಗಿರುವುದಕ್ಕೆ ಕಾರಣ ಏನು? ಬಾರ್ಕೂರಿನ ವಿಶ್ರುತ ಮಹಾರಾಜರು ನಮಗೆ ಆಶ್ರಯವನ್ನು ಕೊಟ್ಟಿದ್ದಾರೆ. ಅವರ ಆಶ್ರಯದಲ್ಲಿ ಬಾಳಿದಂಥ ಪ್ರತಿಯೊಬ್ಬ ವ್ಯಕ್ತಿಯು ಪ್ರಾಮಾಣಿಕನಾಗಿ ಬದುಕಬೇಕೆನ್ನುವುದೇ ಅವರ ಉದ್ದೇಶ ಸ್ವಾಮಿ. ಅವರು ನಮಗೆ ಯಾವಾಗಲೂ ಉಪದೇಶ ಮಾಡ್ತಾ ಇದ್ದಾರೆ. ವಿದ್ಯೆಯಿಂದ ವಿನಯ, ವಿನಯದಿಂದ ಯೋಗ್ಯತೆ, ಯೋಗ್ಯತೆಯಿಂದ ಸಂಪತ್ತು, ಸಂಪತ್ತಿನಿಂದ ಧರ್ಮ ಮತ್ತು ಧರ್ಮದಿಂದ ಸುಖದ ಪ್ರಾಪ್ತಿ ಅಂತ ಹೇಳಿದ್ದಾರೆ. ನಮ್ಮ ಚಾರಿತ್ರ ಸ್ವಚ್ಛ ಹಾಗೂ ಸುದೃಢವಾದಾಗ ಬೀಜದಿಂದ ಅಂಕುರ ಸ್ಫರಿಸುವಂತೆ ವಿನಯಶೀಲತೆ ಪ್ರಸ್ಫುಟಿಸಿ ವಿಶಾಲ ವೃಕ್ಷವಾಗಿ ಬೆಳೆದು ಫಲಭರಿತವಾಗುತ್ತದೆ. ಬಂದವರಿಗೆ ಆಶ್ರಯ, ನೆರಳು ಹಾಗೂ ಫಲ ನೀಡುತ್ತದೆ. ಇದು ನಮ್ಮ ಒಡೆಯನ ದಿನನಿತ್ಯದ ಬೋಧನೆ. ಅದನ್ನು ಅರೆಕ್ಷಣವೂ ನಾವು ಮರೆಯದೆ ಪಾಲಿಸುತ್ತಾ ನಾವು ಬಂದವರು. ಹಾಗೆಯೇ ನಿಷ್ಠಾವಂತನಾದಂಥ ನನ್ನನ್ನು ಕರೆದು ನಮ್ಮ ಒಡೆಯ ಹೇಳಿದು, ಪ್ರಾಯಕ್ಕೆ ಬಂದಂಥ ಮಕ್ಕಳಿಗೆ ಮದುವೆ ಮಾಡಬೇಕು, ಅದರ ಜವಾಬ್ದಾರಿ ನಿನ್ನ ತಲೆಯ ಮೇಲೂ ಇದೆ, ನಮ್ಮ ನಾಡಿನ ಪ್ರಾಮಾಣಿಕ ಸೇವಕ ಅಂತ ಹೇಳಿದ್ದಾರೆ. ಹಾಗಾದರೆ ಮಕ್ಕಳಿಗೆ ಸರಿಯಾದ ವರ ಬೇಡವೆ ಎಲ್ಲಿ ಅಂತ ನಾನು ಯೋಚನೆ ಮಾಡಿ ಹೇಳ್ತೇನೆ ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಇಸ್ತಕಪುರಕ್ಕೆ ನನ್ನನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಇಸ್ತಕಪುರಕ್ಕೆ ಹೋಗಿ ಬಂದಾಯ್ತಾ? ಹೋಗಿ ಅಲ್ಲಿಯ ಪತ್ರವನ್ನು ಕೊಟ್ಟು
ಅದಕ್ಕೆ ಬೇಕಾದ ಉತ್ತರವನ್ನು ನಾನು ಸಂಗ್ರಹಿಸಿ ಬರಬರುತ್ತಾ ಮಂಗಳೂರಿನ ಪೇಟೆಗೆ ಬರುವಾಗ ಕತ್ತಲಾಯ್ತಲ್ಲ ಸ್ವಾಮಿ. ಕತ್ತಲಾಯ್ತು ಈಗ. ಹೌದು. ಹೌದು. ಇನ್ನು ಬಾರ್ಕೂರಿಗೆ ಹೋಗಬೇಕಾದ್ರೆ ಬಹಳಷ್ಟು ದೂರ ಇಲ್ವೇ? ಹೌದು, ಭಾರಿ ದೂರ ಉಂಟು. ಭಾರಿ ದೂರ ಉಂಟು. ಆದ್ರೆ ಏನು ಮಾಡುದು, ರಾತ್ರಿ ಪ್ರಯಾಣ ನಿಷಿದ್ಧ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲೇ ಎಲ್ಲಾದ್ರೂ ಉಳ್ಕೊಳ್ಳೋದಕ್ಕೆ ಒಂದು ಬಿಡದಿಯ ವ್ಯವಸ್ಥೆ ಆದ್ರೆ ಬೆಳಿಗ್ಗೆ ಕೋಳಿ ಕೂಗುವ ಮುನ್ನವೇ ಎದ್ದು ನಾನು ಬಾರ್ಕೂರನ್ನು ಸೇರಬಹುದಲ್ಲ. ಬಾರ್ಕೂರ್ ಆಗಿದ್ರೆ ನಿಮ್ಗೆಲ್ಲ ಪರಿಚಯ ಇದ್ದವ್ರೆ. ಬಾರ್ಕೂರ್ ಆದ್ರೆ ಪರಿಚಯ ಇಲ್ಲ. ಮಂಗಳೂರು. ಹೌದು, ಇಲ್ಲಿ ಯಾರು ಇಲ್ಲ. ಆದ್ರಿಂದ ಏನು ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ನೋಡುವ, ಇಲ್ಲೇ ಒಂಚೂರು ಸುತ್ತಾಡುವ. ಲಲನೆಯರನು ವಿಡ ಪುರುಷರಿಗೊದಗಿಪ ತಲೆ ಹಿಡುಕನು ಆ ಅಂತೋನಿ. ಲಲನೆಯರನು ವಿಡ ಪುರುಷರಿಗೊದಗಿಪ ತಲೆ ಹಿಡುಕ ತಲೆ ಹಿಡುಕನು ಅಂತೋನಿ. ತಲೆ ಹಿಡುಕನು ಅಂತೋನಿ. ಏ ಅಂತೋನಿ ಅವನಂತೋನಿ. ಬಲೆ ಬಲೆಯನ್ನುತ್ತ ಕರೆಯಲು ಮೋಸದ ಬಲೆ ಬಲೆಯನ್ನುತ್ತ ಕರೆಯಲು ಮೋಸದ ಬಲೆಯಳು ಸಿಲುಕಿದ ಬಲೆಯಳು ಸಿಲುಕಿದ ಬಲೆ ಬಲೆ ಎನ್ನುತ್ತ ಕರೆಯಲು ಮೋಸದ ಬಲೆಯಳು ಸಿಲುಕಿದ ಆಗ ಬಲೆ ಬಲೆಯನ್ನು ಕರೆಯಲು ಮೋಸದ ಬಲೆಯಳು ಸಿಲುಕಿದ ನಾಕ್ಷಣವೇ ಆ ಅಂತೋನಿ. ನಾವೇ ಅಂತೋನಿ. ಅಂತೋನಿ? ಹೌದಪ್ಪ, ನನ್ನ ಪರಿಚಯ ಆಗಲಿಲ್ವಾ? ಯಾರು? ಯಾವ ಜಾತಿ? ಯಾರ ಜಾತಿ? ಯಾವ ಜಾತಿ? ಅಂತೋನಿ. ಹೆಸರು ಕೇಳಿದಾಗಲೇ ಗೊತ್ತಾಗ್ತದೆ. ಹೆಸರಿನಲ್ಲಿಯೇ ಜಾತಿ ಯಾವುದು ಅಂತ ಸಿಕ್ಕುವುದಿಲ್ವಾ? ನಮ್ಮ ಈ ಶಹರದ ಭಾಷೆ ಬೇರೆ. ಯಾವ ಭಾಷೆ? ಇಲ್ಲಿ ಆಡು ಭಾಷೆ ತುಳು. ನೀವು ಒಬ್ರು ಕನ್ನಡದವರು ಎದುರು ಸಿಕ್ಕಿದ್ರಿಂದ 4 ಕನ್ನಡದಲ್ಲೇ ಮಾತಾಡುವ ಅಂತ ಮನಸ್ಸಾಯ್ತಲ್ಲ. ಹೌದು, ನಮಗೆ ತುಳು ಬರುದಿಲ್ಲ. ಓಯ್, ನಮ್ಮನ್ನಷ್ಟು ಸಣ್ಣ ಮಟ್ಟದಲ್ಲಿ ಅಳಿಯುವುದು ಬೇಡ ನೀವು. ನಾವು ಜನ ಸಂಭಾವಿತರಲ್ವಾ? ಸಂಭಾವಿತರಂದ್ರೆ? ಸಂಭಾವಿತಂದ್ರೆ ನನ್ನಷ್ಟು ಒಳ್ಳೆಯವರು ಇನ್ನು ನಿಮಗೆ ಪ್ರಪಂಚದಲ್ಲಿ ಹುಡುಕಿದ್ರೆ ಸಿಗಲಿಕ್ಕಿಲ್ಲ. ಅಷ್ಟು ಶುದ್ಧ ಚಾರಿತ್ರದವರು. ಅಯ್ಯಪ್ಪ, ಯಾವ ಅಭ್ಯಾಸ ಉಂಟು ನಮಗೆ? ಯಾವುದೂ ಇಲ್ಲ. ಯಾವುದೂ ಇಲ್ಲ. ಯಾವುದು ಒಂದು ಇಲ್ಲ. ಕೆಟ್ಟ ಅಭ್ಯಾಸ ಎನ್ನುವುದನ್ನು ಅಂತೋನಿಯ ಹೆಸರಿನಲ್ಲಿ ಕೇಳಬೇಡಿ ನೀವು. ಕೇಳಿದ್ರಾಗುದಿಲ್ಲ. ಅಷ್ಟು ಒಬ್ಬ ಯೋಗ್ಯ ಜನ ನಾನು. ಆಗ್ಲಿ, ನಿಮ್ಮಂತವರೇ ಬೇಕು ನಮಗೆ. ಏನೂ ಇಲ್ಲ ಅಂತಲ್ಲ, ಒಂದು ಸಣ್ಣ ಚಟ ಉಂಟು. ಏನು ಇಷ್ಟೊತ್ತರಿಗೆ ಹೇಳಿ ನೀವು. ಈಗ ಒಂದು ಸಣ್ಣ ಚಟ ಅಂದ್ರೆ ಏನು ಚಟ? ಅಲ್ಲ, ಸಂಭಾವಿತನೇ ಅದ್ರ ಮಟ್ಟಿಗೆ ಮಾತಿಲ್ಲ. ಹೌದಾ? ಒಂದು ಸಣ್ಣ ಚಟ. ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಮನಸ್ಸಾಗುವುದು. ಯಾವುದ್ರ ಬಗ್ಗೆ? ಹೇಗೂ ಪೇಟೆ ಬದಿಯಲ್ಲೇ ನಮ್ಮ ಸುತ್ತಾಟ. ಇಲ್ಲಿ ಪೇಟೆಯಲ್ಲಿ ಬೇಕಾದಷ್ಟು ವ್ಯವಸ್ಥೆಯೂ ಉಂಟು. ಎಲ್ಲ ವ್ಯವಸ್ಥೆ ಆಗ್ತದೆ. ನಮಗೆ ಬೇಕಾದ್ರೂ ಸ್ವಲ್ಪ ಖರ್ಚಿಗೆ ಕಾಸು ಕೊಡುವವರು ಇದ್ದಾರೆ, ಕೆಲಸಕ್ಕೆ ಹೋಗ್ಬೇಕಂತಿಲ್ಲ. ಹೌದಾ? ಹಾಗಾಗಿ ಯಾವ್ದಕ್ಕೇನು ಕೆಲಸ? ಏನು ನಿಮ್ದು ಕೆಲಸ ಹೇಳಿ ಸುಖ ಇಲ್ಲ ಸ್ವಾಮಿ. ಖರ್ಚಿಗೆ ಅಲ್ಲಿಂದ ಅಲ್ಲಿಗೆ ಸಿಗ್ತದೆ. ಹೌದಾ? ಹೌದಪ್ಪ. ಬೆಳಿಗ್ಗೆ ಎದ್ದು ಹೋಗುವುದು, ಸ್ವಲ್ಪ ಹಾಕುವುದು ಬಿಟ್ರೆ ಮತ್ತೆ ಯಾವ ಚಟವೂ ಇಲ್ಲ. ಹಾಕಿದ ಮೇಲೆ ಹಾಗೆ ಮನಸ್ಸಾಯ್ತು ಅಂತಾದ್ರೆ ಕೈ ತುರುಕೆ ಪ್ರಾರಂಭ ಆಗ್ತದೆ. ನಾನು ಜಾತಿಯಲ್ಲಿ ಕ್ರೈಸ್ತನಾದ್ರೂ ಭಜನೆ ಮಾಡೋ ಒಂದು ಅಭ್ಯಾಸ ಇಟ್ಕೊಂಡಿದ್ದೇನೆ. ಯಾವ ದೇವರು ಭಜನೆ? ಭಜನೆ ನಿಮ್ಮ ವಿಠಲ 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 ಭಜನೆ ಅಲ್ಲ. ಮತ್ತೆ ಭಜನೆ ನನಗೆ ಬರುವುದಿಲ್ಲ, ಇಷ್ಟು ಮಾತ್ರ ಗೊತ್ತು. ಅಲ್ಲ, ನಾವು ಮಾಡುವ ಭಜನೆ ಬೇರೆ ಏನಲ್ಲ. ಏನು ಸುಖ ಇಲ್ಲ ಈ ಸಲ ವ್ಯಾಪಾರ ನಮ್ದು. ಹೌದಾ? ಹೌದಪ್ಪ. ಎಲ್ಲ ಕಳ್ಕೊಂಡ್ರೆ? ಕಳ್ಕೊಂಡದ್ದೇ. ಭಜನೆ ಮಾಡಿ ಆದ್ರೆ ಮತ್ತೆ ಯಾವ ಚಟ ಉಂಟು ಅಂತ ತಿಳ್ಕೊಳ್ಬೇಡಿ. ಅದ ಕೈಗಾಕಿ ಸ್ವಲ್ಪ ತಿಕ್ಕುವ ಅಭ್ಯಾಸ ಉಂಟು. ಎಲ್ಲ ಉಂಟು. ಈಗ ಒಂದೊಂದೇ ಈಗ ಉಂಟು ಅಂತ ಹೇಳ್ತಾ ಇದ್ದೀರಲ್ಲ. ಆದ್ರೂ ಈಗ ಸದ್ಯಕ್ಕೆ ನಮ್ಗೆ ಯಾವುದೂ ಸಿಕ್ಕುವುದಿಲ್ಲ. ಹೌದಾ? ಹೌದಪ್ಪ, ನಾನು ಒಂದು ಗಾಳ ಹಾಕಿ ಇಟ್ಕೊಂಡಿದ್ದೇನೆ. ಯಾಕೆ? ಯಾವುದಕ್ಕೆ? ಈ ಮಂಗಳೂರಿನ ಶಹರದಲ್ಲಿ ಕಾಂತಿ ಎನ್ನುವ ವೇಶ್ಯೆಯ ಮನೆಯಲ್ಲಿರುವುದು ನಾನು. ವೇಶ್ಯೆಯ ಮನೆಯಲ್ಲಿ? ಹೌದಪ್ಪ. ಯಾವ ಚಟವೂ ಇಲ್ಲದಂತ ನನಗೆ ಒಬ್ಬ ಸಿಕ್ಕಿದ. ಸೂಳೆಯ ಮನೆ ಕರ್ಕೊಂಡು ಹೋದ. ಅಂತೂ ನಮಗೆ ಸಾಯುವ ತನಕ ಸೂಳೆಯ ಮನೆಯೇ ಗಟ್ಟಿಯಾಗಿ ಹೋಯ್ತು. ಹೌದಾ? ಹೌದಪ್ಪ. ಈಗ ಕೊನೆಗೆ ನಮಗೆ ದಳ್ಳಾಳಿತನ ಒಂದು ಸಿಕ್ಕಿಬಿಟ್ಟಿದೆ. ಈ ಮಂಗಳೂರಿನ ಶಹರದಲ್ಲಿ ಒಂದು ಗಾಳ ಹಾಕಿ ಬಿಟ್ಟಿದ್ದೇನೆ. ಯಾವ ಮೀನು ಕಚ್ಚುತ್ತದೆ ನೋಡೋಣ ಇವತ್ತು.
ಓಯ್ ಓ ಈ ಕಡೆಯಿಂದ ಒಂದು ಜನ ಬರ್ತಾ ಉಂಟಲ್ಲ. ಯಾರು? ಹೊಸ ಮುಖ. ಈ ಓಣಿಯಲ್ಲಿ ಇಲ್ಲಿ ಇಷ್ಟರವರೆಗೆ ಕಂಡದ್ದಿಲ್ಲ. ಪರದೇಶಿ ಅಂತ ನೋಡುವ, ಯಾರೇ ಆಗಲಿ ಪಾಪದವರು ಹಾಕಿ ಕಾಣಿಸ್ತಾನೆ, ಹೋಗಿ ಮಾತಾಡಿಸಿ ಬಿಡುವ. ಅಂದ್ರೆ ಇಲ್ಲಿಯವರಲ್ವಾ ಅಂತ ಅವರು. ಈ ಕಡೆಯವರಲ್ಲ, ಸದ್ಯ ಬಡಗಿನವರು ಹಾಕಿ ಕಾಣ್ತದೆ. ಇಲ್ಲಿಯವರು ಆಗಿದ್ರೆ ಇಷ್ಟು ತಲೆ ಕೆಳಗಾಗಿ ಕೂತ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ನೋಡುವ, ಒಂದು ಮಾತಾಡಿಸಿ ಬಿಡುವ. ಮಾತಾಡಿಸಿ. ಓಯ್ ಓ ನಮಸ್ಕಾರ. ನಮಸ್ಕಾರ ಉಂಟು. ತಮ್ಮನ್ನ ಕಂಡ್ರೆ ಯಾರು ಅಂತ ಗೊತ್ತಾಗಲಿಲ್ಲ. ಓಹೋ, ಬಾರಿ ಅಪರೂಪದವರು. ಯಾವ ಕಡೆಯವರು ಅಂತ ಯಾರು ನೀವೆಲ್ಲಿಂದ ಇದ್ದೀರಿ ರಾಯರೇ? ತೋರುವ ತಂಗಲು ಮನೆಯೊಂದ. ಯಾರು 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 ನೀವೆಲ್ಲಿಂದ ಇದ್ದೀರಿ ರಾಯರೇ? ತೋರುವೆ ತಂಗಲು ಮನೆಯೊಂದ. ತೋರುವೆ ತಂಗಲು ಮನೆಯೊಂದ. ದಾರಿಯ ತಪ್ಪಿದ ಜನರಿಗೆ ಬಲು, ದಾರಿಯ ತಪ್ಪಿದ ಜನರಿಗೆ ಬಲು ಉಪಕಾರಿಯು 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 ಅಂತೋನಿತಾನು. ಉಪಕಾರಿಯು ಅಂತೋನಿತಾನು. ಯಾರು ನೀವೆಲ್ಲಿಂದ ಇದ್ದೀರಿ ರಾಯರೇ? ತೋರುವೆ ತಂಗಲು ಮನೆಯೊಂದ. ಯಾರು ನೀವ್ಯಾರು? ಯಾರು? ಇವತ್ತು ನಮಗೆ ದೇವರ ಕಣ್ಣು ಬಿಟ್ಟದ್ದು ಹೌದು. ಹೊಸ ಮುಖ. ಈ ಮಂಗಳೂರಿನ ಪೇಟೆಯಲ್ಲಿ ರಾತ್ರಿ ಅಂತಿಲ್ಲ, ಹಗಲು ಅಂತಿಲ್ಲ, 24 ಗಂಟೆಯೂ ನಮ್ಮ ತಿರುಗಾಟ ಉಂಟು. ಅಂದ್ರೆ ನಿಮ್ ಕಿವಿಗೆ ಸಾಸಿವೆ ಕಾಳು ಬಿದ್ದಿದ? ಯಾಕೆ ಮತ್ತೆ 20 ರಾತ್ರಿ ತಿರುಗಾಡುದು ಅಂತ ಹೇಳ್ತೀರಿ ಏನು? ನಮ್ಮ ಕೆಲಸವೇ ಅದು. ಎಲ್ಲಿ ನಮಗೆ ಜಾಗ ಸಿಕ್ತು ಅಲ್ಲೇ ಬಿದ್ದುಕೊಳ್ಳುವುದು. ಬಿದ್ಕೊಳ್ಳುವ ಜಾತಿ ನೀವು. ಹಾಗಾದ್ರೆ ಭಿಕ್ಷುಕರ? ಅದಲ್ಲ, ಮತ್ತೆ ಮನೆ ಇಲ್ಲದೆ ಬಿದ್ದುಕೊಳ್ಳುವುದಲ್ಲ. ಇಲ್ಲಿ ಸಣ್ಣ ಕೆಲಸವೂ ಉಂಟು. ಓಹೋ, ಹೌದಪ್ಪ. ಉದ್ಯೋಗ ನಿಮಿತ್ತ ಸುತ್ತಾಡುದ? ಹೌದು. ಉದ್ಯೋಗ ಯಾವುದು ಸ್ವಾಮಿ? ಉದ್ಯೋಗ ಬೇರೇನಿಲ್ಲ, ದಳ್ಳಾಳಿತನ. ಅಂದ್ರೆ ನನಗದು ಅಂದಾಜಾಗ್ಲಿಲ್ಲ. ಅಂದ್ರೆ ಈ ಪೇಟೆಯಲ್ಲಿ ಅಪರಿಚಿತರು, ದಾರಿಗೆ ಹೋಕರು, ದಾರಿ ತಪ್ಪಿ ಬಂದವರು, ಹೀಗೆ ಎಲ್ಲ ಬರುವುದುಂಟು. ಬಂದವರಿಗೊಂದು ಉಳ್ಕೊಳ್ಳಿಕ್ಕೆ ಯೋಗ್ಯ ಸ್ಥಳ ತೋರಿಸಿ ನಾವು ಏನಾದ್ರೂ ಖರ್ಚಿಗೆ ಪಡೆಯೋಣ ಅಂತ. ಹೌದಾ? ನೀವ್ಯಾರು? ಎಲ್ಲಿಂದ ಬಂದವರು? ಯಾಕೆ ಈ ಕಡೆಗೆ ಬಂದ್ರಿ? ನಾನು ಬಂದ ಊರ ಇಸ್ತಕಪುರದಿಂದ ಮಾರ್ಗೂರತನ ಪಯಣವು ಕೇಳಯ್ಯ. ಇಸ್ತಕಪುರದಿಂದ ಮಾರ್ಗೂರ್ ಅತ್ತಣ ಪಯಣವು ಕೇಳಯ್ಯ. ಮಾರ್ಗೂರತನ ಪಯಣವು ಕೇಳಯ್ಯ. ಮಿತ್ರನೆ ಕೇಳೈ ಪಾಂಡವು ಪಾಪ ಪಾಂಡವು ಪಾಪ ಪಾಂಡವು ಪಾಂಡವು. ಮಿತ್ರನೆ ಕೇಳೈ ಪಾಂಡವು ನಾನೈ ರಾತ್ರಿಯ ವಸತಿಯ ಕೊಡಿಸಯ್ಯ. ಈ ರಾತ್ರಿಯ ವಸತಿಯ ಕೊಡಿಸಯ್ಯ. ಇಸ್ತಕಪುರದಿಂದ ಮಾರ್ಗೂರ್ ಅತ್ತಣ ಪಯಣವು ಕೇಳಯ್ಯ. ಪಾಪ ಪಾಂಡು ಪಾಂಡು ಅಂತೇಳಿ ಪಾಂಡು. ಆದ್ರೂ ಎಲ್ರೂ ನನ್ನನ್ನು ಪಾಪ ಪಾಂಡು, ಪಾಂಡ ಪಾಪು ಅಂತ ಹೇಳುವವರಿದ್ದಾರೆ. ಅದ್ಯಾಕೆ? ಎಲ್ಲ ಏನು ನನ್ನ ಪಾಪತ್ವವನ್ನು ನೋಡಿ ಹಾಗೆ ಕರೆಯೋರಿದ್ದಾರ ಏನು? ಪಾಪ ಪಾಪ. ಹೌದು. ಆದ್ರೆ ನಾನು ಯಾರು ಅಂತ ಕೇಳ್ತಿದ್ದೀರಿ. ಎಲ್ಲಿ ಅವ? ನಾನು ಇಲ್ಲಿಯವಲ್ಲ, ನಾನು ಬಾರಕೂರಿಂದ ಬಂದವ. ಬಹಳ ಬಡಗಿನವರು. ಹೌದು. ನಿನ್ನೆ ಬೆಳಿಗ್ಗೆ ಎದ್ದವನೇ ಬಾರಕೂರಿಂದ ಬ್ರಹ್ಮಾವರಾಗಿ, ಬ್ರಹ್ಮಾವರದಿಂದ ಉಡುಪಿಯಾಗಿ, ಉಡುಪಿಯಿಂದ ಉದ್ಯಾವರಾಗಿ, ಮುಂದೆ ಕಟಪಾಡಿಯಾಗಿ, ಅಲ್ಲಿಂದ ಉಚ್ಚಿಲ ಪಡುಬಿದ್ರೆಯಾಗಿ, ಮೂಲ್ಕಿಯಾಗಿ, ಸುರತ್ಕಲಾಗಿ, ಮಂಗಳೂರು ಸೇರಿ ಅಲ್ಲಿಂದ ನೇರವಾಗಿ ಕಲ್ಲಡ್ಕಕ್ಕೆ ಹೋಗಿ, ಅಲ್ಲಿಂದ ನೇರ ವಿಟ್ಲಕ್ಕೆ ಹೋಗಿ ಬಂದವ ನಾನು. ಮಧ್ಯ ಎಲ್ಲೂ ನಿಲ್ಲಿಲ್ವಾ? ಎಲ್ಲೂ ನಿಲ್ಲ, ನೇರ ಪ್ರಯಾಣ ನಮ್ದು. ಆಯಾಸ ಆಗಿ ಹಳೆ ಅಂಗಡಿಯಲ್ಲೆಲ್ಲೂ ನಿತ್ತು? ಇಲ್ಲ ಇಲ್ಲ ಇಲ್ಲ, ಅದು ನಾನು ಬಹಳ ತ್ವರಿತಗತಿಯಲ್ಲಿ ಹೋದವರು. ಹಾಗೆ ಹೋದವ ಆ ಇಸ್ತಕಾಪುರದಲ್ಲಿ ಇದ್ದ ಕೆಲಸವನ್ನೆಲ್ಲ ಪೂರೈಸಿ ಮತ್ತೆ ತ್ವರಿತಗತಿಯಿಂದ ನಾನು ಹೊರಟು ಬಂದವ. ವಿಟ್ಲದಿಂದ ನೇರ ಕಲ್ಲಡ್ಕ, ಕಲ್ಲಡದಿಂದ ಆಮೇಲೆ ಪಾಣೆಮಂಗಳೂರು, ಪಾಣೆಮಂಗಳೂರಿಂದ ಅಡ್ಡನಡ್ಕ, ಅಲ್ಲಿಂದ ನೇರವಾಗಿ ಇಲ್ಲಿಗೆ ಬಂದವ ನಾನು. ಬರುವಾಗ ಕತ್ತಲೆ ಆಯ್ತು. ಮುಂದೆ ಎಲ್ಲಿ ಹೋಗುವುದು ಅಂತ ಯೋಚನೆ ಮಾಡ್ತಾ ನಿಂತಾಗ ನಿಮ್ಮ ಆಗಮನ ಆಯ್ತು. ನೀವು ಯಾರು ಅಂತೇಳಿ ಹೇಳಿಲ್ಲ, ದಾರಿ ಬದಿಯಲ್ಲಿ ಬಿದ್ಕೊಳ್ಳೋರು ಅಂತ ಮಾತ್ರ ಹೇಳಿದ್ದೀರಿ. ನಿಮ್ಮ ಉದ್ಯೋಗ, ನಿಮ್ಮ ವಿಳಾಸ, ಇದು ನನ್ನ ಪರಿಚಯ. ನನ್ನ ಹೆಸರು ಅಂತೋಣಿ. ನಾನು ಇಲ್ಲೇ ಇರುವವ. ಎಂತೋಣಿ?
ಅಂತೋಣಿ. ನಾನಿಲ್ಲೇ ಇರುವವ. ಈ ಕಡೆಯ ಭಾಷೆಯಲ್ಲಿ ಉಂತೋಣಿ ಅಂತ ಹೇಳಿದ್ರೆ ನಿಂತ್ಕೊಳ್ಳಿ ಅಂತಲ್ಲ, ತುಳುವಿನಲ್ಲಿ ಹಾಗೆ. ಆದ್ರೆ ನಿಮ್ಮನ್ನು ಕಂಡಾಗ ನನಗೆ ಯಾಕೋ ಹೀಗನ್ನಿಸುವುದು. ಏನು? ದಾರಿ ತಪ್ಪಿ ಬಂದಿದ್ದೀರಿ, ರಾತ್ರಿ ಪ್ರಯಾಣ ನಿಷಿದ್ಧ ಅಂತ ಹೇಳಿದ್ದಾರೆ, ಆದ್ರಿಂದ ಏನು ಮಾಡುದು ಅಂತ ಯೋಚನೆಯಲ್ಲಿದ್ದೇನೆ. ಅದಕ್ಕೆ ಯಾಕೆ ತಲೆ ಬಿಸಿ ಮಾಡ್ತೀರಿ ನೀವು? ಮೊದಲೇ ಹೇಳಿದ್ದೇನೆ, ನಮ್ಮಲ್ಲಿ ಇಲ್ಲಿ ಬೇಕಾದಂತ ವ್ಯವಸ್ಥೆ ಉಂಟು. ಅಂದ್ರೆ ನಿಮ್ಮ ಮನೆಯ? ಅಲ್ಲಪ್ಪ, ಮತ್ತೆ ಊಟವ ಸತಿಗ್ರಹ. ನನಗೆ ಅಂದಾಜಾಗ್ಲಿಲ್ಲ, ಇನ್ನೊಮ್ಮೆ ಬಿಡಿಸಿ ಹೇಳಿ. ಊಟವ ಸತಿಗ್ರಹ. ಊಟವ ಸತಿಗ್ರಹ. ಹೌದು. ನಮಗೆ ಊಟ ಮತ್ತು ವಸತಿಗ್ರಹ ಸಾಕು, ಸತಿಗ್ರಹ ಬೇಡ ನಮಗೆ. ಬೇಕಾದಲ್ಲಿ ಎರಡೂ ವ್ಯವಸ್ಥೆ ಉಂಟು. ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೊಳ್ಬಹುದು. ಮೊದಲೆರಡು ಊಟ ಮಾಡಿ ಆಮೇಲೆ ಮಲಗಲಿಕ್ಕೆ ಜಾಗ ತೋರಿಸ್ತೇನೆ, ನನ್ನೊಟ್ಟಿಗೆ ಬನ್ನಿ. ಸರಿ, ಹಾಗಾದ್ರೆ ಮಂಗಳಾಪುರದೊಳಗೆ ಮೆರೆಯುವ ಅಂಗನಾಮಣಿ ಕಾಂತಿ ದಿನ ದಿನ, ಅಂಗನಾಮಣಿ ಕಾಂತಿ ದಿನ ದಿನ. ಅಂಗಗತಿ ಶೃಂಗಾರಗೈಯುತ ಅಂಗಗತಿ ಶೃಂಗಾರಗೈಯುತ ಶೃಂಗಾರಗೈಯುತ ಸಂಗ ಗೆಳಸುವ ವಿಟರ ಕಾದಳು, ಸಂಗ ಗೆಳಸುವ ವಿಟರ ಕಾದಳು, ಮೃಂಗಕುಂದಳೆ ಕಾಮಿನಿ. ಬಾಗಿಲು ತೆಗಿಲಿಕ್ಕೆ ಪುರ್ಸೋತಿಲ್ಲ. ಅದೇನು ಗಲಾಟೆ, ಅದೇನು ಗಲಾಟೆ, ಅಯ್ಯೋ ಎಲ್ರಿಗೂ ಸಿಗ್ತದೆ ಆಯ್ತಾ. ಮುಖ ಮುಖ ನೋಡಬೇಡಿ ನೀವು. ಹೋಯ್, ಪರಿಚಯ ಆಯ್ತಾ? ಪರಿಚಯ ಆಗ್ಲಿಲ್ವಾ? ಇಲ್ಲ. ನೇರ ಮನೆಗೆ ಹೋಗಿ. ಯಾಕೆ? ಸಮಯ ನೋಡ್ಕೊಂಡು ಹೋಗಿ. ಹೋಗಿ ಅಪ್ಪಯ್ಯನಲ್ಲಿ ಕೇಳಿ, ಪರಿಚಯ ಆಗ್ತದೆ. ನಮ್ಮ ಅಪ್ಪನಿಗೆ? ಅಯ್ಯಯ್ಯೋ, ನಿಮ್ಮ ಅಪ್ಪಯ್ಯ ನಮ್ಮಲ್ಲಿಗೆ ಯಾವಾಗ್ಲೂ ಬರ್ತಾ ಇದ್ರು. ಅಪ್ಪಯ್ಯನ? ಹಾ. ಸುಳ್ಳು ಹೇಳ್ತೀಯ ಅಂತ? ಸುಳ್ಳು ಹೇಳುವುದಾ? ಇಲ್ಲಪ್ಪ, ನನ್ನ ಅಮ್ಮ ಇದ್ದಲ್ಲಿಗೆ ನಿಮ್ಮ ಅಪ್ಪಯ್ಯ ಯಾವಾಗ್ಲೂ ಬರ್ತಾ ಇದ್ರು ಅಂತ. ಅವರು ಹಾ ತಿರುಗಾಟದ ಮೇಲೆ ಇರುವವರು ಮೊದಲು. ಅದಕ್ಕೆ ಹೇಳಿದ್ದು ನಾನು. ಎಲ್ಲಾದ್ರೂ ನೀರು ಕುಡಿಲಿಕ್ಕೆ ಬಂದಿರಬಹುದು. ನೀರು ಕುಡಿಲಿಕ್ಕೆ? ಹೌದಪ್ಪ, ಅದೆಲ್ಲ ಗುಟ್ಟಿನ ವಿಷಯ ಬಿಡಿ, ಅದೆಲ್ಲ ನೇರ ಹೇಳಿಕೊಳ್ಳಿಕ್ಕೆ ಆಗ್ತದ? ಅಲ್ಲ, ಆ ರೀತಿಯಾಗಿ ಮಾಡಿಕೊಂಡವರು ನಾನು ಹೀಗೆ ಮಾಡ್ಕೊಂಡಿದ್ದೇನೆ ಅಂತ ಹೇಳ್ತಾರ? ಬಿಡಿ. ಅಪ್ಪಯ್ಯ ಬರುವುದು ಈಗಂತೂ ನಿಂತು ಹೋಗಿದೆ, ಯಾಕಂದ್ರೆ ಅಮ್ಮನಿಗೆ ಪ್ರಾಯ ಆಯ್ತಲ್ಲ. ಈಗ ನಾನಂತೂ ತಯಾರಾಗಿದ್ದೇನೆ. ಒಂದು ಮನಸ್ಸು ಮಾಡೋದಿದ್ರೆ ಮಾಡಿ ನೀವು. ಯಾರ ಮೇಲೆ? ನನ್ನ ಮೇಲೆ. ಮತ್ತೆ ಯಾರ ಮೇಲೆ? ನೀನಾ? ಹಾ, ಏನ್ ಬೇಡ ನಮಗೆ? ಅಲ್ಲ, ಬೇಡ ಬೇಡ ಅಂತ ಹೇಳೋದು. ನೋಡಿದ ನಮ್ಮ ಮನೆಯ ಹಿಂಬದಿಯ ವಟಾರವನ್ನು, ಆ ಬೇಲಿ ಎಲ್ಲ ಹುಡಿಯಾದದ್ದು ಯಾರಿಂದ? ಅಲ್ಲ, ಯಾಕೆ ಒಂದು ಬೇಲಿ ಸರಿ ಇಲ್ಲ? ಸರಿ ಇಲ್ಲ ಅಂದ್ರೆ ನಿಮ್ಮಂತ ಹುಡುಗರು ಮೇಲೆ ಕೆಳಗೆ ಹಾರಿ ಎಲ್ಲ ಹುಡಿ ಮಾಡಿ ತೆಗ್ದದ್ದು ಅದನ್ನು. ಹೌದಾ? ಸುಮ್ಮನೆ ಅಲ್ಲ. ಹೌದು, ಅದಕ್ಕೆ ಇತ್ತೀಚೆಗೆ ಬೇಲಿ ಹಾಕೋದೇ ಬಿಟ್ಟು ಬಿಟ್ಟಿದ್ದೇನೆ ನಾನು. ಬೇಲಿಯೇ ಇಲ್ಲ? ಹಾ, ಬೇಲಿಯೇ ಇಲ್ಲ. ಯಾಕೆ ಸುಮ್ಮನೆ? ಎಲ್ಲ ಕಡೆಯಿಂದ ದಾರಿ, ಯಾವ ಕಡೆಯಿಂದ ಬೇಕಿದ್ರೆ ನಮ್ಮ ಮನೆಗೆ ಬರಬಹುದು. ಎಲ್ಲಿ ಹಾಕಿ ಮುಕ್ತ ಅವಕಾಶ, ಎಲ್ಲಿ ಹೋದ್ರೂ ಹೋಗ್ತದೆ. ಎಲ್ಲಿ ಹೋದ್ರೂ ಬೇಕಿದ್ರೆ ಹೋಗಬಹುದು. ಹೌದಪ್ಪ. ನೋಡಿ, ನಾನು ಯಾರು ನೀವು ಇನ್ನೂ ಗೊತ್ತಾಗ್ಲಿಲ್ಲ ಅಲ್ಲ? ಇಲ್ಲಪ್ಪ. ಕಾಂತಿ, ಮಂಗಳೂರಿನ ಕಾಂತಿ ಅಂದ್ರೆ ನಾನೇ. ಕಾಂತಿಯ? ಹೌದು. ಏನು ಕಾಂತಿಯ? ಅಲ್ಲ, ನಿನ್ನ ಹೆಸರು ಬಹಳ ಪ್ರಚಾರದಲ್ಲಿ ಉಂಟು. ಪ್ರಚಾರದಲ್ಲಿ ಇರಬೇಕು ಅಂತಲೇ ಇಷ್ಟು ಮಾಡಿದ್ದು, ಸುಮ್ಮನಲ್ಲ ಏನು? ಹೌದಾ? ಹೌದು. ಆದ್ರೆ ನನಗೆ ಬೇಸರ ಮತ್ತಿನ್ನೇನು ಅಲ್ಲ. ಏನು? ನನ್ನನ್ನು ಕಂಡಾಕ್ಷಣದಲ್ಲಿ ಆಬದಿಂದ ಒಂದು ಅಪಸ್ವರ ಕೇಳಿತಲ್ಲ. ಯಾವುದು? ಆಗ ಸುಳ್ಳೆ ಬಂದ್ಲು, ಆಗ ಸುಳ್ಳೆ ಬಂದ್ಲು ಅಂತ. ಅವರ ನಾಲಿಗೆಗೆ ದನ ಮೆಟ್ಲಿಕ್ಕೆ ಅವ್ರು ಹಾಳಾಗಿ ಮೊಣ ತಿಂದು ಹೋಗ್ಬೇಕು ಅವರು. ಈಗ ಅದೇ ಉದ್ಯೋಗ ಆದ್ರಿಂದ ಸುಳ್ಳೆ ಅಂತ ಹೇಳ್ಬೇಕು ಅಂತ ಉಂಟಾ?
ಕಂಡದನ್ನು ಹೇಳಿದ್ರೆ ಕೆಂಡದನ್ನು ತಗೋಪ ಒಂದು ಮಾತುಂಟು. ಅಲ್ಲ ಸೂಳೆ ಅನ್ನುವ ಪದದ ಅರ್ಥ ಗೊತ್ತುಂಟು ಸ್ವಾಮಿ ಅವರಿಗೆಲ್ಲ. ಏನು? ಅಲ್ಲ ನಿಮಗೂ ಗೊತ್ತಿಲ್ವಾ? ಇಲ್ಲ ನಮಗೂ ಗೊತ್ತಿಲ್ಲ. ಸೂ ಅಂದ್ರೆ ಎಂತದ್ದು? ಸೂ ಅಂದ್ರೆ ಒಳ್ಳೇದು. ಒಳ್ಳೇದು ಅಂತ. ಇಳೆ ಅಂದ್ರೆ ಎಂತದ್ದು? ಇಳೆ ಅಂದ್ರೆ ಎಂತದ್ದು? ಇಳೆ ಅಂದ್ರೆ ಭೂಮಿ. ಹೌದಾ? ಇದು ಒಳ್ಳೆಯ ಭೂಮಿ. ಈ ಭೂಮಿಯಲ್ಲಿ ಯಾರು ಬೀಜ ಬಿತ್ತಬಹುದು, ಬೆಳೆ ತೆಗಿಬಹುದು ಅಂತ ಅದರ ಅರ್ಥ. ಸುಮ್ಮನಲ್ಲ. ಏನು ಬೀಜ ಬಿತ್ತಿದ್ರೆ ಒಳ್ಳೆ ಫಸಲು ಕೊಡ್ತದೆ. ಒಳ್ಳೆ ಫಸಲು ಕೊಡಬಹುದು, ಬಿತ್ತಿ ನೋಡಿ. ಹೌದಾ? ಇಲ್ಲ ನಾವು ಬಿತ್ತಲಿಕ್ಕೆ ಹೋಗುದಿಲ್ಲ. ಒಳಗೊಳಗೆ ಮನಸ್ಸುಂಟು. ನೀವೇ ಎಲ್ಲ ಬಿಡಿ ಸ್ವಾಮಿ, ನಾವು ಬೇಕಾದ ಭೂಮಿಯನ್ನು ಮಾಡ್ಕೊಂಡಿದ್ದೇವೆ. ಅದಿರ್ಲಿ. ನಮ್ಮವರಲ್ಲಿ ಇಲ್ಲಿರ್ಬೇಕಾದದ್ದು ಸ್ವಾಮಿ. ಎಲ್ಲಿ? ನೀವು ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮಿ ಇವರ ಕಥೆ ಎಲ್ಲ ಕೇಳಿದ್ರೆ ನೀವು? ಅಪ್ಸರಾಂಗನೆಯರು ಅವರೆಲ್ಲ ಮೇಲೆ ಇದ್ದಾರೆ. ಯಾಕೆ ಅವರು ಮೇಲಿದ್ದಾರೆ ಅಂದ್ರೆ ಸ್ವರ್ಗದಲ್ಲಿ ಇದ್ದಾರೆ. ಹೌದು, ಅವ್ರ ಯೋಗ್ಯತೆ ಸ್ವಲ್ಪ ದೊಡ್ಡದಾಯ್ತು, ನಮ್ಮ ಹಣೆ ಬರ ಸ್ವಲ್ಪ ಕಡಿಮೆ ಆಯ್ತು. ಆದ್ರೆ ಒಂದು ಸ್ವಾಮಿ, ನಮ್ಮವರಲ್ಲಿ ಇಲ್ಲಿಗೆ ಬಂದ ಮೇಲೆ ಅಂದ್ರೆ ನಮ್ಮ ಅಮ್ಮ ಈ ಊರಿಗೆ ಬಂದ ಮೇಲೆ ಅಮ್ಮನಿಗೊಂದು ಮನಸ್ಸಿತ್ತಂತೆ ಸ್ವಾಮಿ, ಏನು ದಾನ ಮಾಡಬೇಕು ದಾನ ಮಾಡಬೇಕು ಅಂತ. ಯಾವುದು? ಗೋದಾನವ, ಭೂದಾನವ, ಕನಕದಾನವ? ಅದೇ ಅಮ್ಮನಿಗೊಂದು ಜಿಜ್ಞಾಸೆ ಮೂಡಿತಂತೆ. ದಾನದಲ್ಲಿ ದೊಡ್ಡ ದಾನ ಯಾವುದು ಅಂತ ಒಬ್ಬರಲ್ಲಿ ಹೋಗಿ ಕೇಳಿದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ ಎಣ್ಣೆ ದಾನ ಮಾಡಿ ಅಂತೇಳಿ. ನಮ್ಗೆ ಎಣ್ಣೆ ಸಾಕಾಗುದಿಲ್ಲ ಸ್ವಾಮಿ, ಇನ್ನು ದಾನ ಮಾಡುದು ಎಲ್ಲಿಂದ ಹೇಳಿ. ಇನ್ನೊಬ್ರು ಹೇಳಿದ್ರು ಅನ್ನದಾನ ಮಾಡಿ ಅಂತ. ಅದಾದ್ರೂ ಮಾಡಬಹುದು. ಅಲ್ಲ ಮಾಡಬಹುದು, ಹೌದು, ನಮ್ಗೆ ಬೇಕಲ್ಲ ಮಾಡ್ಲಿಕ್ಕೆ, ಅದು ಆಗ್ಲಿಕ್ಕಿಲ್ಲ ಅಂತ ಆಯ್ತು. ಸ್ವಾಮಿ, ದಾನದಲ್ಲಿ ದೊಡ್ಡ ದಾನ ಯಾವುದು? ಯಾವುದು? ಮೈದಾನ. ಮೈದಾನ ಅಂದ್ರೆ ಆಟದ ಅಂಗಣವೇ? ನೀವೊಬ್ರು ಮಾರ್ರೆ, ಬರೀ ಮುಗ್ಧ ಸ್ವಭಾವ ನಿಮ್ಮದು. ಒಂದು ಅರ್ಥ ಆಗುದಿಲ್ಲ ನಿಮಗೆ. ಮೈದಾನ ಅಂದ್ರೆ ಅದಲ್ಲ ಸ್ವಾಮಿ, ಮೈದಾನ. ಈ ಮೈಯನ್ನೇ ದಾನ ಮಾಡಿ ಬಿಡೋದು. ಬಂಡವಾಳವೇ ಇಲ್ಲ ಸ್ವಾಮಿ, ಬಂಡವಾಳವೇ ಇಲ್ಲ ಇದಕ್ಕೆ. ಈ ವ್ಯಾಪಾರಕ್ಕೆ ಏನು ಬೇಡ. ಬರೀ ಮೈ ಇದ್ರೆ ಸಾಕು, ಹಣ ಸಂಪಾದನೆ ಆಗ್ತದೆ. ದಿನಕ್ಕೆ 2 ಜನ ಆಯ್ತು, 4 ಜನ ಆಯ್ತು, ಆಮೇಲೆ 8 ಜನ ಆಯ್ತು. ತಗೊಳ್ಳಿ ದಿನಕ್ಕೆ ಜನ ಏರಿಕೊಂಡೇ ಹೋಯಿತು. ಯಾರಾದ್ರೂ ಕರ್ಕೊಂಡು ಬಂದು ಬಿಡುವವರಿದ್ದಾರಾ? ಎಲ್ಲಿಗೆ? ಅಥವಾ ಇಲ್ಲಿ ಬರ್ತಾರ? ಅಲ್ಲ, ಇಲ್ಲಿ ಪ್ರಚಾರಕ್ಕೆ ಬಿದ್ಮೇಲೆ ಬಾರದೇ ಇರ್ತಾರೆ. ಅಲ್ಲಿ ಜನ ಇಟ್ಟಿದ್ಯಾ? ನಮ್ಮ ಜನ ಬೇಕಾದ ಕಡೆಯಲ್ಲೆಲ್ಲ ಇದ್ದಾರೆ. ದಾರಿ ತೋರಿಸ್ಲಿಕ್ಕೆ ಹೊಸಬರು ಬಂದು ದಾರಿ ತೋರಿಸ್ಬೇಕಲ್ಲ. ಇಲ್ಲಿ ಅವರಿಗೆ ಎಲ್ಲ ಗೊತ್ತುಂಟು ಬಿಡಿ. ಹಾಗೆ ನೋಡಿದ್ರೆ ಮನೆ ನೋಡಿದ್ರೆ ನೀವೀಗ ಅರಮನೆಯ ಹಾಗೆ ಬೇಕಾದ ವ್ಯವಸ್ಥೆ ಉಂಟು. ಹೌದು. ಮನೆಯ ಹಿಂಬದಿ ನೋಡಿದ್ರೆ ಆ ಕಡೆಗೆ ಒಂದು ಹೊಳೆ ಹರಿತ ಉಂಟು. ಹೌದಾ? ಯಾಕೆ ಗುಟ್ಟುಂಟು ಅದ್ರಲ್ಲಿ. ಬಂದು ಅಶುದ್ಧ ಆದವರು ಶುದ್ಧದಲ್ಲಿ ಹೋಗ್ಲಿ ಅಂತ. ಇಲ್ಲಿ ಅಶುದ್ಧ ಮಾಡ್ಕೊಂಡು ಅಲ್ಲಿ ಶುದ್ಧ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಹೋದ್ರೆ ಆಯ್ತು ಅಂತ. ಈ ಕಡೆ ನೋಡಿದಿರಾ? ವೈದ್ಯಕೀಯ ಶಿಬಿರ. ಹೌದು, ಅಲ್ಲಿ ಒಂದು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಲ್ಲಿ ಕಳಿಸಿದ್ರೆ ಆಯ್ತು. ಈ ಕಡೆಗೆ ಶಿಶು ಸಂರಕ್ಷಣಾ ಕೇಂದ್ರ. ಹೌದು, ಶಿಶು ವಿಹಾರ. ಹೌದು. ಇಲ್ಲಿ ನಮ್ಮಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಮಕ್ಕಳನ್ನ ತಗೊಂಡೋಗಿ ಅಲ್ಲಿ ಕೊಂಡೋಗಿ ಹಾಕಿದ್ರೆ ಮುಗಿಯಿತು. ಮಕ್ಕಳಿಗೆ ಒಂದು ವ್ಯವಸ್ಥೆ ಅಲ್ಲಿ ಮಾಡಿ ಕೊಡ್ತಾರೆ. ಅಂತೂ ಬೇಕಾದ ವ್ಯವಸ್ಥೆ ಉಂಟು ಸ್ವಾಮಿ. ಅಲ್ಲಿ ನೀವು ನನ್ನ ಕುತ್ತಿಗೆಯನ್ನೇ ಯಾಕೋ ನೋಡುವುದು? ಅಲ್ಲ, ಕರಿಮಣಿ ಸರ ಕಾಣಿಸ್ತದೆ ಅಂತ ಹೇಳಿ ಅದೇನಿಷ್ಟು ಉದ್ದ ಅಂತ ಯೋಚನೆ ಮಾಡುವುದಾ? ಅಯ್ಯಯ್ಯೋ, ಈ ಕರಿಮಣಿ ಸರಕ್ಕೆ ಎಷ್ಟು ವಂತಿಗೆ ಬಿದ್ದಿದೆ ಅಂತ ನಿಮಗೆ ಗೊತ್ತುಂಟ? ಎಷ್ಟು ಜನರದ್ದು? ಇದು ಒಬ್ಬನೇ ಕಟ್ಟಿದ್ದಲ್ಲ, ಇದೆಲ್ಲ ಊರವರೆಲ್ಲ ಸೇರಿ ಕಟ್ಟಿದ್ದು. ಇದೇನು ಭಾವಚಿತ್ರ ಎಲ್ಲ ಕಾಣಿಸ್ತದೆ ನಿಮಗೆ? ಯಾರದ್ದು ಇದು? ಅದು ಕೃತಜ್ಞತಾ ಪೂರ್ವಕವಾಗಿ ನಾನೆಲ್ಲ ಇರಿಸಿದ್ದು. ಹೌದು, ನೋಡಿ ಈ ಬದಿಗೆ ಕಾಣಿಸ್ತದೆ. ಹೌದಾ? ಇದ್ಯಾರ ಭಾವಚಿತ್ರ ನಿಮಗೆ ಗೊತ್ತಿಲ್ವಾ? ಇದು ಯಾರದ್ದು? ನಿಮಗೆ ಹೆರಂಜಾಲು ಗೊತ್ತುಂಟ? ಹೌದು. ಅಲ್ಲಿ ಗೋಪಾಲ ಗಾಣಿಗರ ಹೆಸರು ಕೇಳಿದ್ರೆ ನೀವು? ಒಳ್ಳೆ ಹಾಡುಗಾರರು ಸ್ವಾಮಿ. ಅವರ ಭಾವಚಿತ್ರ. ಅವ್ರ ಸುದ್ದಿ ಹಾಕುವಂತೀಗ? ಅವ್ರು ಇಲ್ಲಿ ಬರ್ತಿದ್ರಲ್ಲ, ಅದಕ್ಕೆ ಹಾಕಿದ್ದೇನೆ ಅಷ್ಟೇ. ಹೌದಾ? ಈ ಕಡೆಗೆ ನೋಡಿ ಅಂತೆ. ಈ ಕಡೆಗೆ ಮಧ್ಯದಲ್ಲಿ ಆ ಭಾವಚಿತ್ರ ಯಾರದು ಅಂತ ಗೊತ್ತು ನಿಮಗೆ? ಕುಳ್ಳಗಿದ್ದಾರೆ. ಅಯ್ಯೋ, ಪ್ರಖ್ಯಾತ ಹಾಸ್ಯಗಾರರು ಸ್ವಾಮಿ ಅವರು. ಹೌದಾ? ಸೀತಾರಾಮ ಕುಮಾರ ಹೆಸರು ಕೇಳಿದ್ರೆ ನೀವು? ನಗೆಗಡಲಲ್ಲೇ ತೇಲಿಸಬಲ್ಲವ. ಹೌದು, ನಕ್ಕು ನಗಿಸುವ ಹಾಸ್ಯ. ಹೌದು, ಅವರೇ ಸ್ವಾಮಿ. ಅದು ಇಲ್ಲಿಗೆ ಅವರು ಬರ್ತಿದ್ರ? ನಮ್ಮಲ್ಲಿಗೆ ಬಾರದಿದ್ದವರು ಯಾರಿದ್ದಾರೆ ಸ್ವಾಮಿ? ಆದ್ರಿಂದ ಇದನ್ನೆಲ್ಲ ನೆನಪಿಗಾಗಿ ಇರಿಸಿಕೊಂಡದ್ದು ನಾನು. ಸ್ವಾಮಿ, ನಿಮ್ಮ ಅಮ್ಮ ಇಲ್ವಾ? ಅಮ್ಮ ಬೇಕಿತ್ತಾ? ಯಾರಿಗೆ? ನಿಮಗೆ. ನಮ್ಗೆ ಯಾಕೆ? ಮತ್ತೆ ನಿಮಗೆ ನಮ್ಮ ಅಮ್ಮನ ವಿಷಯ ಯಾಕೆ? ನಿಮಗೆ ಅಮ್ಮನ ವಿಷಯ ನಿಮಗೆ ಯಾಕೆ? ಒಂದು ಭಾವಚಿತ್ರ ಇಡಬೇಕಿತ್ತು. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು? ನಿಮ್ಮಮ್ಮ ಸಾಯಿಲಿಲ್ಲ, ನೀವು ಇದ್ದಾರೆ ಏನು? ಸತ್ತ ಮೇಲೆ ಅದ ಹತ್ತಿರದಲ್ಲಿ ಹಾಕಿ ಬಿಡುವ ಆದೀತು. ಅಲ್ಲ, ಹಣೆಯ ಕುಂಕುಮ ಇಷ್ಟು ದೊಡ್ಡದು ಯಾಕೆ ಆಯ್ತು ಅಂತ ಮೊನ್ನೆ ಗೆಳತಿ ಒಬ್ಳು ಕೇಳಿದ್ಲು. ಅಲ್ಲ, ಇಷ್ಟು ದೊಡ್ಡ ಕುಂಕುಮ ಯಾಕೆ ಇಟ್ಕೊಳ್ಳೋ ಸುಮ್ಮನೆ ಅಂತ. ನಾವು ನಿತ್ಯ ಸುಮಂಗಲಿರಲ್ಲ ಸ್ವಾಮಿ. ನಮ್ಮ ಗಂಡ ಸಾಯ್ಲಿಕ್ಕುಂಟ, ಇವತ್ತೊಬ್ಬ ಬಂದ, ನಾಳೆ ಮತ್ತೊಬ್ಬ ಬಂದ, ಅವ ಸತ್ತು ನೆಗೆದು ಬಿದ್ದು ಹೋಗ್ಲಿ, ಮರುದಿವಸ ಇನ್ನೊಬ್ಬ ಬರ್ತಾನೆ. ನಾವು ಆದ್ರಿಂದ ನಮ್ಮ ಗಂಡ ಸಾಯ್ಲಿಕ್ಕೇ ಇಲ್ಲ, ನಾವು ನಿತ್ಯ ಸುಮಂಗಲಿಯರು. ಮತ್ತೊಂದುಂಟು ಸ್ವಾಮಿ. ಅಲ್ಲ, ಸೋಬ ಬಂದವ, ಓ ಕಾಂತಿ ನನಗೊಂದಿಷ್ಟಿರ್ಲಿ ಅಂತ ಒತ್ತಿ ಹೋದ. ಈ ಕಡೆಯಿಂದ ಇನ್ನೊಬ್ಬ ಬಂದ, ಅವ ಕಾಂತಿ ನನಗೊಂದಿಷ್ಟಿರ್ಲಿ ಅಂತ ಒತ್ತಿ ಹೋದ. ಈ ಕಡೆಯಿಂದ ಐರಬೈಲು ಆನಂದ ಶೆಟ್ರು ಬಂದ್ರು, ಅವ್ರು ನನಗೊಂದಿಷ್ಟಿರ್ಲಿ ಅಂತ ಒತ್ತಿ ಹೋದ್ರು. ತಗೊಳ್ಳಿ, ದಿನದ ದೊಡ್ಡದೇ ಆಗೋದು ಸ್ವಾಮಿ.
ಎಂತದ್ದು? ಎಲ್ಲರೂ ತಿಲಕ ಇಟ್ಟಿದ್ರಿಂದ ಇಷ್ಟು ದೊಡ್ಡದಾದದ್ದು. ಹೌದು ಸ್ವಾಮಿ, ಅದಿರ್ಲಿ. ನಾನು ಯೋಚನೆ ಮಾಡಿಕೊಳ್ಳುದು ಅದನ್ನಲ್ಲ. ಈ ವ್ಯಾಪಾರ ಆಗ್ಬೇಕು ಅಂತ ನಾವು ತಿಳ್ಕೊಳ್ಳುದು ಹೌದು. ಅದು ಜನ ಬರಬೇಕೋ ಬೇಡುವ? ಇತ್ತೀಚೆಗೆ ಅಂತೂ ಕೆಲವು ಜನಗಳೆಲ್ಲ ಕಡಿಮೆ ಆಗ್ತಾ ಇದೆ ಸ್ವಾಮಿ. ನಮ್ಮ ವ್ಯಾಪಾರಕ್ಕೆ ಒಂದು ರೀತಿಯಾದಂತಹ ಮಾರಕ ರೋಗ ಬಡ್ದು ಹೋಗಿದೆ. ನಿಮ್ಮ ವ್ಯಾಪಾರಕ್ಕೆ ಹೌದು, ನಮಗೂ ಹೌದು. ನಿಮ್ಮ ವ್ಯಾಪಾರಕ್ಕೆ ಬಂದವರಿಗೆ ಜನರೆಲ್ಲ ಹೆದರಿ ಬಿಟ್ಟಿದ್ದಾರೆ. ಹೌದಪ್ಪ, ಎಲ್ಲಿಯಾದ್ರೂ ಘೋರ ಮಾರಕ ಬಂದು ತಾಗಿ ಬಿಡ್ತದೋ ಅಂತ ಯೋಚನೆ ಮಾಡಿಕೊಂಡು ಬರುವುದೇ ಕಡಿಮೆ ಆಗಿಬಿಟ್ಟಿದೆ. ಭಯ ಅವ್ರಿಗೆ ಒಂದು ರೀತಿ ಭಯ. ಹೌದು ಸ್ವಾಮಿ, ಅದಕ್ಕಾಗಿ ಯಾರಾದ್ರೂ ಬರ್ತಾರ ಏನೋ ಅಂತ ಯೋಚನೆ ಮಾಡಿಕೊಂಡು ಒಬ್ಬನನ್ನು ಬಿಟ್ಟಿದ್ದೇನೆ ನಾನು. ಪೇಟೆಯಲ್ಲಿ ಸುತ್ತಾಡಿಕೊಂಡು ಯಾರು ಸಿಕ್ಕಿದ್ರೆ ಕರ್ಕೊಂಡು ಬಾ ಅಂತೇಳಿ. ಓಯ್ ಬನ್ನಿ ಬನ್ನಿ ಬನ್ನಿ. ಪೇಟೆಯಲ್ಲಿದ್ದಂತ ನನ್ನನ್ನು ಇಲ್ಲಿಯವರೆಗೆ ಹೇಗೆ ದಾರಿ ತೋರಿಸ್ತೇನೆ ಅಂತೇಳಿ ನೀನು ಕರ್ಕೊಂಬಂದೆ. ನೋಡಿ ನೋಡಿ, ಹತ್ರದಲ್ಲಿ ಇಲ್ಲೆಲ್ಲೋ ಕಡಲ ಈಚೆ ಬದಿಯಲ್ಲಿರೋ ದೊಡ್ಡ ಮನೆಯನ್ನು ತೋರಿಸ್ತಾ ಇದೆಯಲ್ಲ ಮಾರಾಯ. ಹೌದು, ಇದು ಸಮುದ್ರ ಬದಿ. ನಿಜವಾಗಿಯೂ ಇಲ್ಲಿ ಯಾರು ಸೂರೆಗೊಳ್ಳಲೇಬೇಕು. ಇದಕ್ಕೆ ಅಲ್ವಾ ತಿಳಿದವರು ಹೇಳಿದ್ದು, ಏನು ಮಲೆನಾಡ ಮಗಳು ಮಂಗಳೂರು ಅಂತೇಳಿ. ಕಡಲ ತೀರ ಮನಸೆಳೆಯುವ ಪ್ರಕೃತಿಯ ಸುಂದರತೆಯ ತೋರ್ಪ ಈ ಕಡಲ ವನರುಗಳ ತಾವೊಮ್ಮೆಗೆ ಅಲೆದೂಗಿ ರವಿ ಕಿರಣವ ಸೋಂಕಲು ಹರುಷದಿಂದ ಹೊಸರೂಪಿತ ತೆರನಾಗಿ ಆಟವ ನೋಡುತ್ತಾ ಕುಣಿಯುತ್ತ ದಿನ್ನಕ್ಕ ತೋಂ ತಹಂಗತ್ತದಿ ಎಂದು ಸ್ತುತಿಸಿದಳು. ಹರ್ಷೋತ್ಕರದಿ ಶಿಖರಕ್ಕೆ ಹಾರುತಿಹಳ್ ಈ ತೊರೆನೋರೆ. ಇದು ಕವಿವಾಣಿ ನುಡಿದಿತ್ತು ಎನ್ನುವುದು ನನಗೆ ಈಗ ನೆನಪಿಗೆ ಬಂತು. ಆಕಾಶವಾಣಿ ಆದ್ರೂ ಇಲ್ಲೇ ಹತ್ರ ಇರುವುದು ಗೊತ್ತುಂಟು. ಇದೊಂದು ಯಾವ ವಾಣಿ ಮಾರ? ಇದು ಕವಿಗಳ ವಾಣಿ. ಆದ್ದರಿಂದ ಅದು ಇದನ್ನು ನೋಡುವಾಗ ನನಗೆ ಸರಿಯಾಗಿ ನೆನಪಿಗೆ ಬಂತು. ಪುಣ್ಯಾತ್ಮ, ಮನೆ ತೋರಿಸ್ತೇನೆ ಅಂತೇಳಿ ಇಲ್ಲಿಯವರೆಗೆ ಕರ್ಕೊಂಡು ಬಂದಿಯಲ್ಲ, ಇಲ್ಲಿ ಯಾಕೆ? ಇನ್ನು ಕೆಲಸ ಉಂಟು. ಬರ್ತಾ 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 ಮನೆಯೊಳಗೆ ಬಂದಾಯ್ತಲ್ಲ. ಹೌದು, ಇದ್ಯಾರ್ದು ಮನೆ? ಬಹಳ ವಿಶಾಲವಾದಂತ ಪ್ರಾಂಗಣ. ನಾನು ಆವಾಗಲೇ ಹೇಳಿದ್ದೆ, ಊಟ ಸತಿಗ್ರಹ. ಈ ಮನೆಗೆ ಹಣ ಖರ್ಚು ಮಾಡಿದಲ್ಲ, ಹಣವನ್ನೇ ಸುರಿದದ್ದು. ಇಷ್ಟು ದೊಡ್ಡ ಮನೆ ಈ ಪೇಟೆಯಲ್ಲಿ, ಹಬ್ಬ ಯಾರದ್ದಿರಬಹುದು ಇದು? ಯಾರ್ಯಾರದ್ದೋ ಅಲ್ಲ, ನಿಮಗಾಗಿಯೇ ಸಿದ್ಧವಾದದ್ದು. ನೀನು ಹೇಳಿದ ವಸತಿ ಗೃಹ ಇದುವೇ. ನೋಡ್ತೇನೆ ಚಂದವನ್ನೆಲ್ಲ ನೋಡಿ 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 ನೋಡಿ. ಸ್ವಲ್ಪ ಒಳಗಡೆ ಹೋಗಿ ಬನ್ನಿ, ನಾನಿಲ್ಲೇ ಹೊರಗಿದ್ದೇನೆ. ಯಾರು ಈಗ ನೋಡಿ? ಇದೇನು? ಇಲ್ಲಿ ಬನ್ನಿ. ಎಲ್ಲಿ? ಇಲ್ಲಿ ಈ ಕಡೆಗೆ. ಪಾಪ ಪಾಂಡುವನು ತಾ ಕಂಡು ಪಾಂಡುವನು ದಾಗಂಡು ಕಾಂತಿಯು ನಾಚುದ ಇಲ್ಲಿ ಇಲ್ಲಿ ಕಾಂತಿಯನು ಕಾಂತಿಯು ಕಡು ನಾಚುದ ಇದಿರ್ಗೊಂಡು ಚಾಚಿದ ಕರಗಳಿಂಗ ಚಾಚಿದ ಕರಗಳಿಂಗಾದನ ಅಪ್ಪಲು ಬೇಡಿಗೆ ಸಿಲುಕದನ ಕ್ಷಣ ಪಾಂಡು ಪಾಪ ಪಾಂಡು ಪಾಪ ಪಾಂಡು ದೂರ ಯಾತಕ್ಕೆ ನಿಂದೆ ಬಾ ಮೋಹನ ದೂರ ಯಾತಕ್ಕೆ ನಿಂದೆ ಬಾ ಮೋಹನ ಮಾತುಗಳಾಡದೆ ಮೌನವ ಧರಿಸಿದೆ ಮಾತುಗಳಾಡದೆ ಮೌನವ ಧರಿಸಿದೆ ಮಾತುಗಳಾಡದೆ ಮೌನವ ಧರಿಸಿದೆ ದೂರ ಯಾತಕ್ಕೆ ನಿಂದೆ ಬಾ ಮೋಹನ ದೂರ ಯಾತಕ್ಕೆ ನಿಂದೆ ಬಾ ಮೋಹನ ಮಾತುಗಳಾಡದೆ ಮೌನವ ಧರಿಸಿದೆ ಮಾತುಗಳಾಡದೆ ಮೌನವ ಧರಿಸಿದೆ ಯಾತಕ್ಕೆ ದೂರದಿ ನಿಂತಿರುವೆ ಯಾತಕ್ಕೆ ದೂರದಿ ನಿಂತಿರುವೆ ಸೋತೆ ನಾ
ಶೃಂಗಾರ ಮಾತಾಡೋ ವೀರ ಸೋತೇನ ಶೃಂಗಾರ ಮಾತಾಡೋ ವೀರ ಸೋತೇನ ಶೃಂಗಾರ ಮಾತಾಡೋ ವೀರ ದೂರಯಾತಕ್ಕೆ ನಿಂದೆ ಬಾಮೋಹನ ದೂರಯಾತಕ್ಕೆ ನಿಂದೆ ಬಾಮೋಹನ ನಿಂದೆ ಬಾಮೋಹನ ನಿಂದೆ ಬಾಮೋಹನ ಮೋಹನ ಇದೇನು ಪುಣ್ಯಾತ್ಮ ಮನೆಯೊಳಗೆ ಕರ್ಕೊಂಡು ಬಂದು ಅವೆಲ್ಲಿ ಹೋದ? ಅಂತೋಣಿ ಅಂತೋಣಿ, ಈ ಮನೆಯಲ್ಲಿ ಎಲ್ಲಾದರೂ ಸ್ವಲ್ಪ ವಾಸವಾಗಿದೆಯಾ? ಬುಸುಗುಟ್ತಾ ಉಂಟು. ಅಯ್ಯೋ ಈ ಕಡೆ ನೋಡಿ. ಎಲ್ಲಿ? ದೂರ ಯಾತಕ್ಕೆ ನಿಂತೆ ಬಾ ಮೋಹನ. ಮತ್ತೆ ಹತ್ರ ಯಾವ ಕರ್ಮಕ್ಕೆ? ಮೋಹನ. ಯಾರು ಮೋಹನ? ಮೋಹನನ ಯಾರು? ಯಾರು ಮೋಹನನ? ಮೋಹನನ ಅಲ್ಲ, ಮತ್ತೆ ಮೋಹನ ಅಂತ. ಅಲ್ಲ ನೀವು ಅಷ್ಟು ದೂರ ಯಾಕೆ ನಿಂತದ್ದು? ನಾನು ಏನು ಇದೇನು ಯಮಲೋಕಕ್ಕೆ ಬಂದ ನಾನು? ಅಲ್ಲ, ಅಥವಾ ಸ್ವರ್ಗಲೋಕಕ್ಕೆ ಬಂದದ್ದು ನೀವು. ಇದು ಏನು ಸ್ವರ್ಗ? ಇಲ್ಲಿ ಯಾರು? ಸ್ವರ್ಗಲೋಕ ಇಲ್ಲಾದ್ರೆ ದೇವೇಂದ್ರ ಎಲ್ಲಿದ್ದಾನೆ? ಅಯ್ಯೋ ಇಲ್ಲಿ ರಂಬೆ ಇದ್ದಾಳಲ್ಲ. ಯಾವ ರಂಬೆಯೋ ದಂಬೆಯೋ ಕೊಂಬೆಯೋ ನನಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ನಿಂತು ದಣಿಬಾರ್ದು, ಒಳಗೆ ಹೆಜ್ಜೆ ಇಡಿ. ನೋಡಿ ಮಂಚ ಕಾಣಿಸ್ತಾ ಉಂಟಲ್ಲ, ಹೌದು, ಆ ಮಂಚದಲ್ಲಿ ಏರಿ ಕುಳಿತುಕೊಳ್ಳಿ. ಆ ಮಂಚಕ್ಕೆ ಹೋಗ್ಬೇಕಾದ್ರೆ ಏನಾದ್ರೂ ಲಂಚ ಕೊಡ್ಬೇಕಾ? ಅಲ್ಲ, ಹೋಗ್ಬೇಕು ಅಂತಾದ್ರೆ ಲಂಚ ಕೊಡ್ಬೇಕು ಅಂತ ಇಲ್ಲ, ಮತ್ತೆ ಕೆಳಗೆ ಇಳಿಬೇಕು ಅಂತಾದ್ರೆ ಕೊಡ್ಬೇಕಾಗ್ತದೆ. ಹೌದು. ಹಾಗಂದ್ರೆ ಏನು? ಹಾಗಂದ್ರೆ ಹಾಗೆ. ನಿಮಗೆ ಅರ್ಥವೇ ಆಗ್ಲಿಲ್ವಾ? ಇಲ್ಲ. ನಿಮಗೆ ಬಿಸಿಯಾ? ನಿಮಗೆ ಬಿಸಿಯಾ? ಇಲ್ಲ, ಈಗ ಬೆವರ್ತಾ ಉಂಟು ನನಗೆ ಚಳಿಯಲ್ಲೇ. ಹೌದಾ? ತೋ ನೀವೊಬ್ರು, ನಿಮಗೆ ಕುಡಿಲಿಕ್ಕೆ ಬಿಸಿಯಾ? ಬಿಸಿ ಬೇಡ. ಬೇಡ ಬೇಡವಾ? ಹಾಗೆ ತಂಪು ಕೊಡ್ಲಾ? ಬೇಡ, ನನಗೆ ಈಗ ತಂಪು ಆಗಿದೆ ಸಾಕಿಷ್ಟರಲ್ಲಿ. ಹಾಗೆ ತಿನ್ಲಿಕ್ಕೆ ಏನ್ ಬೇಕು? ಏನು ಬೇಡ. ಅವ ಇಲ್ಲಿ ಸತ್ತ ಪಾಪಿ ಮಗ. ಯಾರು? ಆಂಟೋನಿ. ನೀವ್ ಯಾಕೆ ಬೊಬ್ಬೆ ಹೊಡಿತೀರಿ? ಅಕ್ಕಪಕ್ಕದವರಿಗೆಲ್ಲ ಕೇಳಿಸ್ತದೆ. ನಾನು ಯಾವ್ದು ಬೇಕಿದ್ರೂ ಬಿಡ್ತೇನೆ, ನನ್ನ ಪತಿವ್ರತ ಧರ್ಮ ಒಂದು ಮಾತ್ರ ಹಾಳು ಮಾಡ್ಕೊಳ್ಳೋದಿಲ್ಲ ಸ್ವಾಮಿ. ಅಂದ್ರೆ ನನಗೆ ಅರ್ಥವೇ ಆಗ್ಲಿಲ್ಲ ಇದು. ಇನ್ನು ಸ್ವಲ್ಪ ಮುಂದೆ ಹೋದ ಹಾಗೆ ಅರ್ಥ ಆಗ್ತದೆ ನಿಮಗೆ. ಏನು ಜೀವನದಲ್ಲಿ ಇಂತ ಮನೆಗೆ ನಾನು ಹೋಗುದು ಇದು ಪ್ರಪ್ರಥಮ. ಹೌದೇ? ದೇವರದಲ್ಲಿ ನನಗೆ ಒಂಚೂರು ಬಾಗಿಲು ತೆಗಿತೆ, ನಾನು ಹೋಗ್ತೀನಿ. ನೀವು ಯಾಕೆ ಹೆದರಿಕೊಳ್ಳುದು? ಯಾಕೆ? ನಾನೇನು ಭೂತವೋ ಪ್ರೇತವೋ? ಇಲ್ಲ, ನನ್ನ ರಕ್ತವನ್ನು ಹಿರಲಿಕ್ಕೆ ನಿಂತ ಪಿಚಾಚಿ ನೀನು. ಹಾಗೆ ಭಾವಿಸಿಕೊಳ್ಬೇಡಿ. ನೋಡಿ, ನಿಮಗೆ ಬೇಕಾದ ಹಾಗೆ ಬೇಕಾದದನ್ನು ಒದಗಿಸಿಕೊಡುವುದಕ್ಕೆ ಅಂತಲೇ ನಾನಿರೋದು. ಹೆದರಿಕೊಳ್ಬೇಡಿ. ನಿಮಗೆ ಹೆಣ್ಣನ್ನು ಕಂಡ್ರೆ ಆಗೋದಿಲ್ವ ನಿಮಗೆ? ನಾನು ಇಷ್ಟು ತನಕ ಯಾವ ಹೆಣ್ಣುಗಳ ಮೈ ಮುಟ್ಲಿಲ್ಲ. ಹೌದೇ? ಇದರ ಬಗ್ಗೆ ನಾನು ಬೇಕಾದ್ರೆ ಪ್ರಮಾಣ ಮಾಡ್ತೇನೆ. ಕಾಳಿಂಗ ಸರ್ಪದ ಹೆಡೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತೇನೆ. ಹಾಗೆ ಅಷ್ಟು ಸ್ವಚ್ಛ ಚಾರಿತ್ರ್ಯದವರೇ ನೀವು? ಓ, ಇಷ್ಟು ತನಕ ಹೆಣ್ಣನ್ನು ನೋಡ್ಲಿಲ್ಲ, ಹೆಣ್ಣು ಮಕ್ಕಳ ಮೈ ಸ್ಪರ್ಶ ಮಾಡ್ಲಿಲ್ಲ. ಅಬ್ಬಾ, ನನ್ನ ಭಾಗ್ಯವೇ, ಹೊಸ ಹುಡುಗ ಒಬ್ಬ ಸಿಕ್ಕಿದ್ನಲ್ಲ. ಹಾಗಾದ್ರೆ ಇಷ್ಟು ದಿವಸ ಸಿಕ್ಕಿದವರೆಲ್ಲ ಹಳೆ ಜಬ್ಬುರ? ಥೋ, ಹಾಗಲ್ಲ. ಮತ್ತೆ ಯಾವ ಅನುಭವವೂ ಇಲ್ಲದೆ ಇದ್ದ ಹೊಸ ಹುಡುಗನೊಬ್ಬ ಸಿಕ್ಕಿದ್ನಲ್ಲ. ಆಮೇಲೆ ಇದು ನಿಮ್ ಹೆಸರೇನು? ನಿಮ್ ಹೆಸರು? ನನ್ನ ಹೆಸರು ಪಾಂಡು ಅಂತೇಳಿ. ಬರೀ ಪಾಂಡುವ? ಪಾಪ ಪಾಂಡು ಅಂತ ಸೇರಿಸ್ಕೋ. ನಿಜವಾಗಿಯೂ ಹೌದು, ನೀವು ಬರೀ ಪಾಪ. ಹೌದು. ನಿಮಗೆ ಏನು ಗೊತ್ತಿಲ್ಲ? ಇಲ್ಲ. ಒಳ್ಳೇದಾಯ್ತು ಬಿಡಿ. ಆಮೇಲೆ ಪಾಂಡು, ಸ್ವಲ್ಪ ಈ ಕಡೆ ಬನ್ನಿ. ಏನು ಪಾಂಡು? ಅಲ್ಲ, ಈ ಕಡೆ ಬನ್ನಿ. ಯಾಕೆ? ನೀವು ಹೀಗೆ ದೂರ ದೂರ ಓಡ್ತಾ ಇದ್ರೆ ನನ್ನ ಈ ನಳಿದ್ರೋಳುಗಳುಂಟಲ್ಲ, ಅದರಿಂದ ನಿಮ್ಮನ್ನು ಬಿಗಿದಪ್ಪಿ ನಿಮ್ಮ ಕೆನ್ನೆಗೆ ಒಂದು ಅಯ್ಯೋ ಅಯ್ಯೋ ಕೊಟ್ಟು ನಿಮ್ಮನ್ನು ಒಳಗೆ ಕರ್ಕೊಂಡು ಹೋಗ್ತೇನೆ. ಬನ್ನಿ ಬನ್ನಿ ಬನ್ನಿ. ಅಯ್ಯೋ ಬನ್ನಿ. ಬೇಡ, ನೀನ್ ದೂರ ನಿಲ್ಲು, ಹತ್ರ ಬರ್ಬೇಡ. ನೀನೇನೋ ನೋಡೋದಕ್ಕೆ ಬಹಳ ಚಂದ ಇದ್ದಿ, ಆದ್ರೆ ಇಂಥ ಕ್ಷೇತ್ರಕ್ಕೆಲ್ಲ ನಾನು ಬಂದವಲ್ಲ. ನಾನು ನಿನ್ನ ಮರ್ಯಾದೆಯನ್ನು ಉಳಿಸು. ಚಂದ ಇದ್ದೇನೆ ಅಂತ ನಿಮಗೆ ಕಂಡಾಗ ಗೊತ್ತಾಯ್ತಾ? ನೀನೇನು ಸುಂದರಿ. ದೇವರಾಣೆ, ಸತ್ಯ ಹೇಳ್ತೇನೆ, ನನಗೆ ಹೆಚ್ಚಿಗೆ ಪ್ರಾಯ ಆಗ್ಲಿಲ್ಲ. ಮತ್ತೆ 15 ಜಾರಿ. ಯಾವಾಗ? ಎಂತದ್ದು ಜಾರಿದ್ದು? ಯಾವುದು? 15 ವರ್ಷ ಜಾರಿ. ಈಗ 16ಕ್ಕೆ ಈಗ ಹಾಕ್ತೇನೆ ಅಂತ ಪ್ರಾಯದಲ್ಲಿ ಇದ್ದವಳು ನಾನು. ಹೌದಾ? ಹಾಗೆ ನಿಮ್ಮ ಕಣ್ಣಿಗೆ ನಾನು ಹ್ಯಾಕ್ ಕಾಣಿಸ್ತೇನೆ? ಸುಂದರಿಯಾದಂತ ನೀನು ಸಿಕ್ಕಿದವರನ್ನು ಮರಳುಗೊಳಿಸಿ ನಿನ್ನ ಮೋಹದ ಭಾಷೆಗೆ ಅವರನ್ನು ಒಳಗಳಿಸಿ ಅವರಲ್ಲಿ ಇರುವ ಸಂಪತ್ತನ್ನು ದೋಚುವುದಕ್ಕೆ ನೀನು ಮನ ಮಾಡಿದವಳಂತ ಈಗ ಗೊತ್ತಾಯ್ತು. ಅಯ್ಯಯ್ಯೋ, ನಿನ್ನನ್ನು ಕಂಡಾಗ ಯಾರು ತಾನೇ ಮರಳಾಗದಿರು
ಇರಲಿಕ್ಕೆ ಸಾಧ್ಯ ಉಂಟು ಹೇಳು? ಸಂಪತ್ತನ್ನು ದೋಚಿಕೊಳ್ಳುವುದಾ? ಇಲ್ಲ, ಬಾಚಿಕೊಳ್ಳುವುದು. ನಾನಾ ಸತ್ಯ ಹೇಳ್ತೇನೆ, ಅವರಾಗಿ ಏನಾದ್ರೂ ಕೊಟ್ರೆ ತಗೊಳ್ಳೋಳು, ಬಿಟ್ರೆ ಇಷ್ಟೇ ಕೊಡ್ಬೇಕು ಅಂತ ನಾನು ಹೇಳೋದಿಲ್ಲಪ್ಪ. ಹೌದಾ? ಆದ್ರೆ ಒಂದು ಕ್ರಮ ಉಂಟು. ಏನು? ಮನೆಯ ಒಳಗೆ ಹೆಜ್ಜೆ ಇಟ್ರೆ ಇಂತಿಷ್ಟು, ಒಳಗ್ ಬಂದ್ಮೇಲೆ ಇಲ್ಲಿ ನಿಂತುಕೊಂಡದ್ದಕ್ಕೆ ಇಂತಿಷ್ಟು, ಅಯ್ಯಯ್ಯೋ, ಆಮೇಲೆ ಮಾತನಾಡಿದ್ದಕ್ಕೆ ಇಷ್ಟು, ಆಮೇಲೆ ಮಂಚದಲ್ಲಿ ಕೂತ್ಕೊಂಡದ್ದಕ್ಕೆ ಇಷ್ಟು, ಆಮೇಲೆ ಮಲ್ಕೊಂಡದ್ದಕ್ಕೆ ಇಷ್ಟು ಮಂಚದಲ್ಲಿ, ಆಮೇಲೆ ಹರಿವಾಣಕ್ಕೆ ಕೈ ಹಾಕ್ತಿರಲ್ಲ, ವೀಳ್ಯದಲ್ಲಿ ತಿಂದದ್ದಕ್ಕೆ ಇಷ್ಟು ಅಂತ ಎಲ್ಲದಕ್ಕೂ ಇಷ್ಟಿಷ್ಟು ಅಂತ ಒಂದು ಕ್ರಯ ಉಂಟು. ಹೌದಾ? ಅಷ್ಟು ಬಿಟ್ರೆ ನಾನು ಹೆಚ್ಚಿಗೆ ಏನ್ ತಗೊಳ್ಳೋದಿಲ್ಲಪ್ಪ. ಈಗ ಏನು ಅಂತೇಳಿ ಸರಿ ಗೊತ್ತಾಯ್ತು. ನಿಜವಾಗಿಯೂ ನಿನ್ನ ರೂಪ ಲಾವಣ್ಯಕ್ಕೆ ಸೋಲದವರು ಯಾರೂ ಇಲ್ಲಪ್ಪ. ಎಷ್ಟು ಚಂದ ಕಾಣ್ತೀವಿ. ಬೇಡ ಬೇಡಲೇ ಬೇಡ 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 ಬೇಡಲೇ ಎಲ್ಲ ಈ ಬರಿ ಕಾಡದಿರುವೋ ಸುಂದರಿ, ಕಾಡದಿರು ಓ ಸುಂದರಿ. ಮೋಡಿ ಮಾತಿಗೆ ಮರುಳುಗೊಳ್ಳುವನಲ್ಲ ನಾನು, ಮೋಡಿ ಮಾತಿಗೆ ಮರುಳುಗೊಳ್ಳುವನಲ್ಲ ನಾನು. ಮೋಡಿ ಮಾತಿಗೆ ಮರುಳುಗೊಳ್ಳುವನಲ್ಲ ನಾನು. ಬೇಡ ಬೇಡ, ದಯಮಾಡಿ ನಿನ್ನ ಹತ್ರ ಬರಬೇಡ. ಯಾಕೆ? ನಿನ್ನನ್ನು ಕಂಡ್ರೆ ನನಗೆ ಹೆದರಿಕೆ ಆಗ್ತದೆ. ಮತ್ತೆ ನೀವಾಗ ಹೇಳಿದ್ರೆ ಚಂದ ಇದ್ದೇನೆ ಅಂತ. ಚಂದ, ನೀನು ಚಂದವೇ, ಅದರ ಬಗ್ಗೆ ಅನುಮಾನ ಇಲ್ಲ. ನಿನ್ನ ಅರೆಬಿರಿದ ತುಟಿಗಳ ಎಡೆಯಿಂದ ನುಸುಳಿದ ಮುಸಿನಗೆ, ನೈದಿಲೆಯ ಸೊಬಗಿನಂತೆ ಕಂಗೊಳಿಸುವ ನಿನ್ನ ಚಪಲಚಿತ್ತ ಕಣ್ಣುಗಳು, ಕೋಮಲ ಮುಖದಲ್ಲೆದ್ದು ಕಾಣುವಂತಹ ಕಾಂತಿ, ಇದೆಲ್ಲ ತಾರುಣ್ಯ ತುಂಬಿದ ಯುವಕರಿಗೆ ಹಾಲು ಜೇನು ಒಂದಾದಂತೆ ಭಾಸವಾಗುತ್ತಾ ಇದೆ. ಆದ್ರೆ ನೀನು ಇಷ್ಟೆಲ್ಲ ಶೃಂಗಾರವನ್ನು ಮಾಡಿಕೊಂಡಿದ್ಯಲ್ವಾ, ಮರ್ಮವನ್ನರಿಯದೆ ಚರ್ಮಕ್ಕೆ ಅಲಂಕಾರ ಮಾಡಿದೆ ಕರ್ಮ ಬಿಟ್ಟು ಹೋಗುವುದಿಲ್ಲ. ಒಡಲೊಳಗೆ ವಂಚನೆಗಳನ್ನು ಇಟ್ಟು ಹೊರಗಿನ ಕೃತಿ ಯಾವತ್ತೂ ಮಾಡಬಾರದು. ಮನಸ್ಸಿನಲ್ಲಿ ಬಗೆದುದನ್ನು ಬಾಯಲ್ಲಿ ಹೇಳಬೇಕು, ಬಾಯಲ್ಲಿ ಹೇಳಿದ್ದನ್ನು ಕಾರ್ಯದಲ್ಲಿ ತೋರಿಸಬೇಕು. ಹೇಳುವುದನ್ನು ಮಾಡಬೇಕು, ಮಾಡುವುದನ್ನು ಹೇಳಬಾರದು. ಆದ್ರೆ ಇಲ್ಲಿ ಒಂದಕ್ಕೊಂದು ವಿರುದ್ಧವಾಗಿಯೇ ನಾನು ಕಾಣ್ತಾ ಇದ್ದೇನೆ. ಏನ್ ಕಣ್ರಿ? ಅದರಲ್ಲೂ ನೀನು ಚಂಚಲ ಸ್ವಭಾವದ ಹೆಣ್ಣು. ನಮ್ಮ ಗುರುಗಳು ಹೇಳಿದ್ದಾರೆ, ಈ ಪ್ರಪಂಚದಲ್ಲಿ 10 ವಸ್ತುಗಳು ಚಂಚಲ ಅಂತ ಹೇಳಿದ್ದಾರೆ. ಯಾವುದು? ಮನೋ, ಮಧುಕರೋ, ಮೇಘೋ, ಮಾನಿನಿ, ಮದನೋ, ಮರುತ್, ಮಧು, ಮರ್ಕಟ, ಮತ್ಸ್ಯೋ, ಮಕಾರ, ದಶಚಂಚಲ ಅಂತ ಹೇಳಿದ್ದಾರೆ. ಆದ್ದರಿಂದ ಆ ಚಂಚಲದಲ್ಲಿ ಒಂದಾಗಿರುವಂತಹ ಹೆಣ್ಣು, ನಿನ್ನ ಈ ಚಂಚಲ ಸ್ವಭಾವಕ್ಕೆ ನಾನು ಬಲಿಯಾಗುವುದಿಲ್ಲ. ನನ್ನ ಹತ್ರ ಬರಬೇಡ, ಹೋಗಾಚೆ ಹೋಗು. ಅಯ್ಯಯ್ಯ, ಇದ್ಯಾವ ಜಾತಿ ಗಂಡಸೆ? ಏನು ಅಲ್ಲಿ ಇದ್ಯಾವ ಜಾತಿ ಗಂಡಸು? ನಾನು ಜಾತಿ ಗಂಡಸಲ್ಲ, ಗಂಡಸರ ಜಾತಿ ನಾನು. ಆ ಗಂಡಸರ ಜಾತಿ ಆಗಿಯೂ ನೀವು ಈ ರೀತಿಯಾಗಿ ವ್ಯವಹರಿಸ್ತೀರಲ್ಲ. ಬದುಕಿನಲ್ಲಿ ಎಲ್ಲ ಅನುಭವ ಬೇಕು. ಹೌದಾ? ಆ ಅನುಭವವನ್ನು ಹೊಂದಿಕೊಂಡ್ರೆ ಮಾತ್ರ ಮುಂದೆ ಬರುವುದಕ್ಕಾಗುವುದು. ಗೊತ್ತಾಯ್ತಲ್ಲ? ನೋಡಿ, ನಿಮಗೆ ಅನುಭವ ಬೇಕಾದಷ್ಟು ನಾನು ಕೊಡ್ತೇನೆ. ನೀವು ಇಲ್ಲಿಂದ ಹೊರಗೆ ಹೋಗುವಾಗ ಪ್ರಪಂಚದ ಎಲ್ಲ ಅನುಭವವನ್ನು ಪಡ್ಕೊಂಡು ಹೋಗಬೇಕು ನೀವು. ಇಲ್ಲಿ ಬನ್ನಿ. ಏನು? ಇಲ್ಲಿ ಬನ್ನಿ. ಏನು ಹೇಳಲಿಕ್ಕೆ ಹೊರಟಿದ್ಯಲ್ಲ ನೀನು? ಇಲ್ಲಿ ಬನ್ನಿ. ಯಾಕೆ? ಆಚೆ ಹೋಗು. ಕುಂತ್ರೆ ನಿಂತ್ರೆ ನಿಂದ ಧ್ಯಾನ, ಜೀವಕ್ಕಿಲ್ಲ ಸಮಾಧಾನ. ಕುಂತ್ರೆ ನಿಂತ್ರೆ ನಿಂದ ಜ್ಞಾನ, ಜೀವಕ್ಕಿಲ್ಲ ಸಮಾಧಾನ. ಇವನೇ ನಿನ್ನ ಗೆಣೆಕಾರ, ಇವನೇ ನನ್ನ ಗೆಣೆಕಾರ. ಬಾರೋ ಮಾರ ಸನಿಹ, ಬಾರೋ ಮಾರ ಸನಿಹ, ಬಾರೋ ಮಾರ ಸನಿಹ, ಬಾರೋ ಮಾರ ಸನಿಹ. ನೇರ ಎನ್ನ ಅಪ್ಪು, ನೇರ ಎನ್ನ ನಪ್ಪು. ಬಾರೋ ಮಾರ ಸನಿಹ ನೀನು, ನೇರ ಎನ್ನ ನಪ್ಪು. ಬಾರೋ ಮಾರ ಸನಿಹ ಎನ್ನ, ನೇರ ನೀನು ಅಪ್ಪು. ಕುಂತ್ರೆ ನಿಂತ್ರೆ ನಿಂದೆ ಧ್ಯಾನ, ಜೀವಕ್ಕಿಲ್ಲ ಸಮಾಧಾನ. ಕುಂತ್ರೆ ನಿಂತ್ರೆ ನಿಂದೆ ಧ್ಯಾನ, ಜೀವಕ್ಕಿಲ್ಲ ಸಮಾಧಾನ. ಇವನೇ ನನ್ನ ಗೆಣೆಕಾರ, ನೀನೇ ನನ್ನ ಗೆಣೆಕಾರ. ಕುಂತ್ರೆ ನಿಂತ್ರೆ ಕುಂತ್ರೆ ನಿಂತ್ರೆ
ನಿಂತ್ರೆ ಜ್ಞಾನ ಜೀವಕ್ಕಿಲ್ಲ ಸಮಾಧಾನ ನೀನೇ ನನ್ನ ಗೆಣೆಕಾರ ನೀನೇ ನನ್ನ ಗೆಣೆಕಾರ ಏನಿದು ಏನು ಹೊಸ ರಾಗ ಶುರು ಮಾಡಿದ್ಯಲ್ಲ ಆಚೆ ಹೋಗು ನನ್ನ ಹತ್ರ ಬರಬೇಡ ಬರಬೇಡ ಕುಂತ್ರಿ ನಿಂತ್ರಿ ನಿಂದೆ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ ಓಯ್ ನಿಮಗೆ ಹೇಳಿದ್ದೆ ನಾನು ಯಾರಿಗೆ ನಿಮಗೆ ಕುಂತ್ರೆ ನಿಂತ್ರೆ ನಂದೇ ಜ್ಞಾನವಾ ನಿನ್ನ ಜೀವಕ್ಕೆ ಸಮಾಧಾನ ಇಲ್ವಾ ಇಲ್ಲ ಅದಕ್ಕೆ ನಾನೇನ್ ಮಾಡ್ಬೇಕು ಅಲ್ಲ ನೀವು ದೂರ ಹೋಗಬಾರ್ದು ಹತ್ರ ಬರಬೇಕು ಅಂತ ಬೇಡ ನನ್ನನ್ನು ಬೇಡ ಬೇಡ ಬಾರದೇ ಇದ್ರೆ ನಿಮ್ಮನ್ನು ಎತ್ತಿಕೊಂಡೇ ಹೋಗ್ತೇವೆ ಒಳಗೆ ಬನ್ನಿ ಅಯ್ಯೋ ಯಾರ್ದೋ ಸ್ವರ ಕೇಳಿಸ್ತಾ ಉಂಟಲ್ಲ ತರುಣಿಗಾಂತಿಯು ಬೆಚ್ಚಿ ತಕ್ಷಣ ತರುಣಿ ಕಾಂತಿಯು ಬೆಚ್ಚಿ ತಕ್ಷಣ ಮರೆಯೊಳಿರಿಸುತ್ತ ಬಂದ ವಿಠನನು ಮರೆಯೊಳಿರಿಸುತ್ತ ಬಂದ ವಿಠನನು ವರವಿಲಾಸದಿ ಸ್ವಾಗತಿಸಿದಳು ಧರಣಿಪತಿಯ ನಾನು ಬಂದಿದ್ದೇನೆ ಬಾಗಿಲ್ದಾಗೆ ಅಯ್ಯೋ ಬಾಗಿಲ್ದಾಗೆ ಗ್ರಾಚಾರವೇ ಬಾಗಿಲ್ದಾಗೆ ಸ್ವಲ್ಪ ನಿಲ್ಲಿ ಬಂದೆ ಇದು ಒಳ್ಳೆ ಗಂಡಾಂತರ ಆಯ್ತಲ್ಲ ಇದೀಗ ಅಲ್ಲಿ ನನಗೆ ಹೆದರಿಕೆ ಅಲ್ಲಪ್ಪ ಯಾಕಂದ್ರೆ ನಮ್ಮಲ್ಲಿ ಇದೇ ವ್ಯವಹಾರ ನಡೆಯೋದು ಯಾರು ಬಂದರೂ ಆಗ್ತದೆ ಅದನ್ನ ನಾನು ಯೋಚನೆ ಮಾಡಿಕೊಳ್ಳೋದು ಅದನ್ನಲ್ಲ ಬಂದ ಅವ ಇದ್ದಲ್ಲ ಪಾಂಡು ಏನಾದರೂ ಅವನ ಕೈಯಿಂದ ಸಿಗಬಹುದು ಸ್ವಲ್ಪ ಹಣ ಉಂಟು ಏನಂತ ಲೆಕ್ಕ ಹಾಕೊಂಡು ಒಳಗೆ ಕರ್ಕೊಂಡು ಹೋದ್ದು ನಾನು ನೋಡಿದೆ ಅವನಲ್ಲಿ ಏನುಂಟು ಮಣ್ಣು ದೇವ್ರೇ ಅವನಲ್ಲಿ ಏನೂ ಇಲ್ಲ ನಾವು ನಿರೀಕ್ಷಿಸಿದ್ದು ಒಂದಾಯ್ತು ಆದದ್ದು ಒಂದಾಯ್ತು ಒಟ್ಟಿನಲ್ಲಿ ಗಂಡಾಂತರ ಆಯ್ತು ಈಗ ಈ ಬಂದವನನ್ನು ಬಿಟ್ರೆ ಕೊನೆ ಅದೂ ಇಲ್ಲ ಅಂತ ಆದ್ರೆ ನಾನೇನು ಮಾಡ್ಸಾಯಿಲಿ ಇದು ಒಳ್ಳೆ ಕಥೆ ಆಯ್ತು ಪಾಂಡು ಪಾಂಡು ಬಾರ ಇಲ್ಲಿ ಬಾಯಿಲಿ ಏನು ಬಾಯಿಲಿ ಅಂತೇಳಿ ಕರ್ಕೊಂಬಂದವ ನೀನು ಪುನಃ ಇಲ್ಲಿ ಜೋರು ಮಾಡ್ತಾ ಇದೆಯಲ್ಲ ಈಗ ಮತ್ತಿನ್ನೇನು ನೋಡು ನೀನು ಇದು ಒಮ್ಮೆ ಬಾಗಿಲು ತೆಗಿ ನಾನು ಇಲ್ಲಿಂದ ಹೋಗ್ತೇನೆ ನಾನು ಈಗ ಹೋಗ್ಬೇಡುವಾ ಈಗ ಹೋದ್ರೆ ಎಲ್ಲ ಗೊತ್ತಾಗ್ತದೆ ಸ್ವಲ್ಪ ನಿಲ್ಲು ಮನೆ ಯಾರಿಗ್ ಬೇಕು ಒಳ್ಳೆ ಗಂಡಾಂತರಕ್ಕೆ ಸಿಲುಕಿಸಿದ್ಯಲ್ಲ ನಾನು ಪಾಂಡು ಒಂದ್ ಕೆಲಸ ಮಾಡ ಏನು ನೋಡು ನಿನ್ನ ನಾನು ಕಳುಹಿಸಿ ಕೊಡ್ತೇನೆ ನೀನ್ ಗಡಿಬಿಡಿ ಮಾಡಬಾರ್ದು ಒಂದ್ ಸೀರೆ ಉಟ್ಟು ಯಾಕೆ ಒಂದ್ ಸೀರೆ ಉಟ್ಕೊಳ ಸೀರೆ ಉಟ್ಕೊಂಡ್ರೆ ಬೇರೆ ಯಾರಾದ್ರೂ ನನ್ನ ನೋಡಿದ್ರೆ ಏನಾಗ್ತದೆ ನನ್ನ ಮೈ ಮೇಲೆ ಯಾರಾದ್ರೂ ಕೈ ಮಾಡಿದ್ರೆ ಮತ್ತೂ ಗಂಡಾಂತರವೇ ಇದು ನನ್ನ ಶೀಲ ಹಾಳಾದ್ರೆ ಮತ್ತೂ ಗಂಡಾಂತರ ನಿನ್ನ ಗಂಡಸರ ಶೀಲ ಹಾಳಾಗುದು ಎಂತದ್ದ ಆದ್ರೂ ಸೀರೆ ಹೇಳಿದ್ರೆ ಯಾರಾದ್ರೂ ಮಾತಾಡಬೇಡ ನೀನು ನೋಡು ನಾನೊಂದು ಗಂಡಾಂತರದಲ್ಲಿ ಸಿಕ್ಕಿದ್ದೇನೆ ಈಗ ಏನು ನೋಡು ಹೊರಗಿಂದ ಯಾರೋ ಕರಿತಾ ಇದ್ದಾರೆ ಅದಕ್ಕೆ ಅವರ ಕಣ್ಣಿಗೆ ನೀನ್ ಬೀಳಬಾರ್ದು ಇಲ್ಲಿ ಬೇರೆ ಗಂಡಸರಿದ್ದಾರೆ ಅಂತ ಗೊತ್ತಾಗಬಾರ್ದು ಹೌದಾ ಅದಕ್ಕೆ ನೀನ್ ಸೀರೆ ಉಟ್ಕೊಂಡು ಕೈ ಬಳೆ ತೊಟ್ಕೊಂಡು ಒಂದು ಜಡೆ ಹಾಕೊಂಡು ಜಡೆ ಈ ಬೋಳ ಮಂಡೆಗೆ ಜಡೆ ಹೇಗೆ ಹಾಕುದೆ ಅದು ಹೌದು ಏನ್ ಮಾಡ್ಲಿ ಒಂದ್ ಸೀರೆ ಮುಸ್ಕ ಹಾಕೊಂಡು ಹಾಗೆ ನಿನ್ನ ಮುಖದಲ್ಲಿ ಕಾಣ್ತಾ ಉಂಟಲ್ಲ ಮೀಸೆ ಅದನ್ನು ತೋರಿಸದೆ ಹಾಗೆ ಒಂದು ಮೂಲೆಯಲ್ಲಿ ಕೂತಿರೇನು ಹೊರಗ್ ಬಂದ್ರೆ ಜಾಗ್ರತೆ ಆದೀತು ಹೋಗು ಸೀರೆ ಉಟ್ಕೊ ನಾನು ಆಚೆ ಕೋಣೆಗೆ ಹೋಗ್ತೇನೆ ಹೋಗ ದಯಮಾಡಿ ನನ್ನನ್ನು ಹೋಗ ಹೋಗ ಆಯ್ತು ಹೆಣ್ಣಿನ ವೇಷದಲ್ಲಿ ಹೆಣ್ಣಿನ ವೇಷದಲ್ಲಿ ಪಾಂಡವು ಮಿಣ್ಣನೈದನಲ್ಲಿ ಪಾಂಡವು ಮಿಣ್ಣನೈದನಲ್ಲಿ ಕಣ್ಣಿಗೆ ಕಣ್ಣನು ಬೆಸೆಯುತ್ತ ನಾಚುತ್ತ ಕಣ್ಣಿಗೆ ಕಣ್ಣನು ಬೆಸೆಯುತ್ತ ನಾಚುತ್ತ ಕಣ್ಣಿಗೆ ಕಣ್ಣನು ಬೆಸೆಯುತ್ತ ನಾಚುತ್ತ ಬಣ್ಣದ ಬೆಡಗಿಯ ತೆರದೊಳು ನಿಂದ ಬಣ್ಣದ ಬೆಡಗಿಯ ತೆರದೊಳು ನಿಂದ ಹೆಣ್ಣಿನ ವೇಷದಲ್ಲಿ ಗೋಚನು ಮಿಣ್ಣನೈದನಲ್ಲಿ ಪಾಂಡು
ಒಟ್ಟಾರೆ ಇಲ್ಲಿಂದ ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಬೇಕಂತ ಯೋಚನೆ ಮಾಡುವಾಗ ಅವಳೇ ಒಂದು ಉಪಾಯವನ್ನು ಸೂಚಿಸಿದ್ದಾಳೆ. ಹೇಗಾದರೂ ಮಾಡಿ ಸೀರೆಯನ್ನು ತೊಟ್ಟು ಹೆಣ್ಣಂತೆ ಒಂದು ಮೂಲೆಯಲ್ಲಿ ನಿಂತ್ಕೋ ಅಂತೇಳಿ. ಈ ಒಣಪು ವಯ್ಯಾರ ಬೆಡಗು ಬಿಣ್ಣಾನ ಇದೆಲ್ಲ ಯಾರಿಗಾಗ್ತಿದೆ ಸ್ವಾಮಿ? ಅಂತೂ ಈ ಪಾಂಡುನ ಗತಿ ಕೊನೆಗೂ ಹೀಗಾಗ್ತದಂತೇಳಿ ಎಣಿಸ್ಲೇ ಇರಲಿಲ್ಲ. ಯಾರಿಗೆ ಬೇಕಿತ್ತು ಈ ಊಟ ವಸತಿ ಗ್ರಹ? ನನಗೆಲ್ಲಾದರೂ ಆ ಅಪ್ಪನ ಕಟ್ಟೆ ಬದಿಯಲ್ಲಿ ಒಂಚೂರು ನೀರು ಕುಡ್ಕೊಂಡು ನಾನು ಅಲ್ಲೇ ಮಲ್ಕೊಂಡು ಬೆಳಿಗ್ಗೆ ಇದರಲ್ಲಿ ಹೋಗ್ತಿದ್ದೆ. ನಾನು ಸತ್ತೋಗ್ಲಿ ಆ ದರಿದ್ರ ಸಂತಾನ ಒಬ್ಬ ಕರ್ಕೊಂಬಂದ ಎಳ್ಕೊಂಬಂದ. ದೇವರೇ, ಸಂಕಟ ಬಂದಾಗ ವೆಂಕಟರಮಣ ನೀನೇ ಗತಿಯಲ್ಲದೆ ಬೇರೆ ದಾರಿ ಇಲ್ಲ. ಮುಸ್ಕಾಕಿ ಒಂದು ಮೂಲೆಯಲ್ಲಿ ನಿಂತ್ಕೊಳ್ತೇನೆ ನೋಡುವ. ನೋಡುತ್ತ ಭ್ರಮೆಗೊಂಡೋ ನೋಡುತ್ತ ಭ್ರಮೆಗೊಂಡೋ ಅಂತೋನಿ ನೋಡುತ್ತ ಭ್ರಮೆಗೊಂಡೋ ಅಂತೋನಿಯು ಜೋಡಿಯಾದ ನಂದು ಅಂತೋನಿಯು ಜೋಡಿಯಾದ ನಂದು ರೂಢಿಯೋಳಿ ಪರಿ ಚಲುವೆಯ ಕಾಣೆನು ಬರೀ ಚಲುವೆಯ ಕಾಣೆನು ಜೋಡಿಯ ನಗೆ ಗತಿ ಸರಿಯುವುದೆಂದನು ರೂಢಿಯೊಳಿ ಬರೀ ಚಲುವೆಯ ಕಾಣೆನು ಜೋಡಿಯ ನಗೆ ಗತಿ ಸರಿಯುವುದೆಂದನು ನೋಡುತ್ತ ಭ್ರಮೆಗೊಂಡ. ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಸುಖ ಸಿಕ್ಕುವುದು ಯಾವುದರಿಂದ? ಅದು ನಮಗೆ ಗೊತ್ತಿಲ್ಲಪ್ಪ. ನಮಗ್ ಗೊತ್ತುಂಟು, ಕೇಳಿ. ಯಾವ್ದ್ರಿಂದ? ಒಂದು ಹೆಣ್ಣು, ಇನ್ನೊಂದು ಹೆಂಡ. ಹೌದಾ? ಹೆಣ್ಣು ನಮಗುಂಟು, ಆದ್ರೆ ಈಗ ಸುದ್ದಿಕ್ಕೆ ಬೇಡ. ಯಾಕೆ? ಆದ್ರೆ ಅದೆಲ್ಲ ನಾನೀಗ ಆಲೋಚನೆ ಮಾಡುವುದು. ಹುಚ್ಚು, ಬರೇ ಹುಚ್ಚು. ಯಾವ ಹುಚ್ಚು? ಪ್ರಪಂಚವೇ ಹುಚ್ಚು. ಪ್ರಪಂಚವೇ ಹುಚ್ಚು. ಈ ದಾರಿ ಉದ್ದ ಇದ್ದಷ್ಟು ಅಗಲ ಯಾಕೆ ಇಲ್ಲ? ಯಾವ ಹುಚ್ಚಪ್ಪ ಇದನ್ನು ಮಾಡಿದವ? ಅಯ್ಯೋ, ನಾನು ಭೂಮಿ ಮೇಲೆ ಇದ್ದೇನೋ ಅಲ್ಲ, ಭೂಮಿಯೇ ನನ್ನ ಮೇಲುಂಟು. ಖಂಡಿತವಾಗಿಯೂ ಭೂಮಿ ಮೇಲೆ ಇದ್ದೀನಿ. ಇಲ್ಲ, ಭೂಮಿಯೇ ನನ್ನ ಮೇಲುಂಟು. ನಾನಿರೋದ್ರಿಂದಲೇ ಭೂಮಿ ಉಂಟು. ಇವತ್ತು ಸ್ವಲ್ಪ ರಸಾಯನ ತಗೊಂಡದ್ದು ಹೆಚ್ಚಾಯ್ತು ಸ್ವಾಮಿ. ಹೇಗಾದರೂ ಮಾಡಿ ಮನೆಗೆ ಸೇರಬೇಕು ಅಂತ ಮುಂದೆ 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 ಬಂದೆ. ಇದೆಂಥದ್ದು? ಓಯ್, ನಮ್ಮ ಮನೆಯಲ್ಲಿ ಇಷ್ಟು ದಿವಸ ಇದ್ದದ್ದು ಒಂದೇ ಹುಡುಗಿ. ಇದು ಯಾವುದಪ್ಪ ಹೊಸ ಹುಡುಗಿ? ಇದರ ಉದ್ದ ಗಿಡ್ಡ ಆಯ ಆಕಾರ ಬೆಡಗು ಭಿನ್ನಾಣ ಭಾವ ಭಂಗಿ ಇದೆಲ್ಲ ನೋಡಿದ್ರೆ ಇವರು ನನಗಾಗಬಹುದು. ಹೌದಾ? ನಾನು ಬಾರಿ ಸಂಭಾವಿತ ಅಲ್ಲ, ನೀನು ಆಗ್ಬೋದು ಅಂತ ಆಲೋಚನೆ ಮಾಡ್ಬೋದು, ಆದ್ರೆ ಅವಳು ಒಪ್ಪಬೇಕಲ್ಲ. ಅಲ್ಲ, ನಾನು ಜನ ಬಾರಿ ಸಂಭವಿತ. ಹೌದಾ? ಪಕ್ಕನ ಎಲ್ಲ ಹೋಗಿ ಆಗ್ತದ ಕೇಳಲಿಕ್ಕಾಗುವ ಅಲ್ಲ ನಾನು. ಸ್ವಲ್ಪ ನಾಚಿಕೆ, ಹೃದಯವೇ ಹಾಗೆ, ಸ್ವಲ್ಪ ಮೃದು ಹೃದಯ, ಗಾಜಿನ ಭರಣಿ ಇದ್ದ ಹಾಗೆ. ಕುಡುಕರ ಹೃದಯ. ಹೌದಪ್ಪ. ಏನೋ ಎಲ್ಲ ಕೆಲವರ ಸಾಹಿತ್ಯ ಇರ್ಲಿ. ಹುಡುಗಿ ತಪ್ಪಿ ಹೋಗ್ತಾಳೆ, ನೋಡುವ, ಹೋಗಿ ಮಾತಾಡಿಸಿ ಬಿಡುವ. ಏ ಹುಡುಗಿ, ಪಣಿವೇಣಿ ರಾಣಿ ರಮಣಿ ಪಣಿವೇಣಿ ರಾಣಿ ರಮಣಿ ಪಣಿವೇಣಿ ರಾಣಿ ರಮಣಿ ನಿನ ಕಾಣೆ ಬಾರೆ ಸನಿಹ ನಿನ ಕಾಣೆ ಬಾರೆ ಸನಿಹ ರೂಢಿಯೋಳಿ ಬರಿ ಚಲುವೆಯ ಕಾಣೆನು ರೂಢಿಯೋಳಿ ಬರಿ ಚಲುವೆಯ ಕಾಣೆನು ಜೋಡಿಯಾಗು ಜೋಡಿಯಾಗು ಎನಗೆ ಜೋಡಿಯಾಗು ಎನಗೆ ಸರಿಯುವುದು ಪಣಿವೇಣಿ ರಾಣಿ ರಮಣಿ ನಿನಗಾಣೆ ಮಾರೆ ಸನಿಗ ಪಣಿವೇಣಿ ರಾಣಿ ರಮಣಿ ನಿನಗಾಣೆ ಮಾರೆ ಸನಿಗ
ಸುಂದರಿ ಸುಂದರಿ, ನಿನ್ನನ್ನು ಕಂಡಾಗ ಮೊದಲೇ ಮತ್ತಿನ ಮೇಲೆ ಮತ್ತು ನೀನೆಷ್ಟು ಚಂದ. ಆಹಾ, ಆ ನಿನ್ನ ಮುಖವೆಂಬ ಹಿಡಿಯೋ ಅಲ್ಲ ಅಂಬಟೆಕಾಯಿಯ ಮಿಡಿಯೋ. ಆಹಾ, ನಿನ್ನ ಕಣ್ಣೆ, ನಿನ್ನ ಮೂಗೆ, ನಿನ್ನ ಬಾಯಿ ಎಲ್ಲ ಎಲ್ಲೆಲ್ಲಿರಬೇಕು ಅಲ್ಲಲ್ಲೇ ಉಂಟಲ್ಲ. ಸರಿಯಾದ ಜೋಡಿ ನೀನು. ನಿನ್ನಂಥ ಹೆಣ್ಣನ್ನು ನಾನು ಕಂಡದ್ದಿಲ್ಲ. ಹೇಗೋ ಈ ಅಂತೋನಿ ಇದುವರೆಗೆ ಯಾರನ್ನೂ ಬಯಸಿದವ ಅಲ್ಲ. ಬಾ, ನನ್ನನ್ನು ಒಮ್ಮೆ ಗಟ್ಟಿಯಾಗಿ ಹಿಡಿದುಕೋ. ನಿನ್ನ ಚಂದದ ದೇಹದ ಸುಖವನ್ನು ನನಗೆ ಕೊಡ್ತೀಯ. ಬಾರೇ. ಹೋಗ ಪೋಲಿ, ಆಚೆ ಹೋಗ. ಏನು ಮಾತಾಡ್ತಾ ಇದ್ದೀ? ನಿನ್ನನ್ನು ಕಂಡಾಗ ನನಗೆ ಹತ್ರ ಬರೋಣ ಅಂತ ಆಗುವುದೇ ಇಲ್ಲ. ನೀನು ಹಾಗೆಲ್ಲ ಮಾತಾಡಿದ್ರೆ ಕೇಳ್ಕೊಂಡು ಬಿಡ್ತಾರೆ. ಕಂಠ ಪೂರ್ತ ಕುಡಿದಿದ್ದಿ. ನಾನು ಯಾರು ಅಂತೇಳಿ ಸರಿ ನೋಡು. ಕೆಂಪು ರಂಗಿನ ಕಣ್ಣಿಗೆ ಕಾಡಿಗೆಯ ತೀಡಿ ತಕಿಟ ತಕದಿಮಿ ಎಂದು ಕುಣಿಯುತ್ತಾ ಹಾಡಿ ಯುವಕ ಮುದುಕರ ಮೋಡಿ ಮಾಡಿ ಹುಸಿ ನಗೆಯ ಬೀರುತ್ತಾ ಬರುವಳು ಈ ಮೋಡಿ ಯಾರು ಅಂತೇಳಿ ಗೊತ್ತಾಗ್ಲಿಲ್ವಾ? ನಾನೇ ಕುಸುಮ ಕೋಮಲೆ ಅಂತ. ನನ್ನ ಹತ್ರ ಬರಬೇಡ, ಆಚೆ ಹೋಗು. ಒಳ್ಳೆ ಮಾತಿನಲ್ಲೇ ಹೇಳಿದ್ದೇನೆ, ಒಳ್ಳೆ ಮಾತಿನಲ್ಲೇ ಹೇಳಿದ್ದೇನೆ. ಏನು? ನಾವೆಲ್ಲ 10 ಸಲ ಕರೆಯೋದಿಲ್ಲ, ಒಂದೇ ಸಲ ಬರ್ತೀಯಲ್ವಾ? ನೋಡು, ಹುಡುಗಿಯರ ಬಗ್ಗೆ ನಿನಗೆ ಗೊತ್ತಿಲ್ಲ. ಹುಡುಗಿಯರೇ ಹೀಗೆ ಮೈಯೆಲ್ಲ ಮಿಂಚು ಹರಿಸಿ ಜೀವಮಾನವಿಡೀ ಗುಡುಗಿಸಿ ಮಳೆ ಸುರಿಸದ ಮೋಡಗಳ ಹಾಗೆ. ಹುಡುಗಿಯರಂದರೆ ನೆರಳಿನ ಹಾಗೆ. ಬೆನ್ನು ಹತ್ತಿದ್ರು ಗಳಿಗೆ ಆಕಾರ ಬದಲಿಸ್ತದೆ, ಗೊತ್ತುಂಟಾ? ಹುಡುಗಿಯರಂತೇಳಿದ್ರೆ ಬರೀ ಆಶ್ವಾಸನೆ ನೀಡಿ ಮರಳುಗೊಳಿಸುವ ಮಂತ್ರಿಗಳಾಗಿ. ಆದ್ದರಿಂದ ನನ್ನ ಹತ್ರ ಬರಬೇಡ, ನೀನು ದೂರ ಹೋಗು. ಹೋಗ. ಏಯ್, ಬರ್ತೀಯ ಇಲ್ವಾ? ನಾನು ಹೇಳ್ಕೊಂಡು ಹೇಳಿದ್ದೆ ಈಗ. ಇದೆಂತದ್ದ ಆಶ್ಚರ್ಯ? ಬರೇ ಸೀರೆ ಮಾತ್ರ ಕೈಗೆ ಬಂತಲ್ಲ, ಇನ್ನು ಉಳಿದದ್ದು ಹಾಗೆ ಉಂಟಲ್ಲ. ಬರ್ತೀಯಲ್ವಾ? ನಿನ್ನ ಜಡೆಗೆ ಕೈ ಹಾಕಿ. ಇದೆಂತದ್ದು ಆಶ್ಚರ್ಯ, ಪರಮಾಶ್ಚರ್ಯ. ನನ್ನ ಕೈಯಲ್ಲೇ ಉಂಟಲ್ಲ ಜಡೆ ಕೂದಲು ಎಲ್ಲ. ಪರಮಾಶ್ಚರ್ಯ. ಹಿಂದೆ ತೇತೆಯಲ್ಲಿ, ಹಿಂದೆ ತೇತೆಯಲ್ಲಿ, ಹೌದು, ಅವ ಒಬ್ಬ ನಿಮ್ಮ ಜಾತಿಯ ಒಬ್ಬ ಯಾವುದನ್ನು ಮೆಟ್ಟಿದಾಗ ಏನೋ ಕರಗಿ ಹೆಣ್ಣಾಗಿ ಬಿಟ್ಟಿತಂತೆ. ರಾಮಚಂದ್ರ. ಹೌದು, ಶಿಲೆಯನ್ನು ಮೆಟ್ಟಿದಾಗ. ಈಗ ಈ ಕಲಿಯುಗದಲ್ಲಿ ಅಂತೋಣಿ ನಾಯಕರು ಹೆಣ್ಣನ್ನು ಮುಟ್ಟಿದಾಗ ಗಂಡಾಗಿ ಹೋಯ್ತಲ್ಲ. ಪಾಪಿ ಮಗನೇ, ಸರಿಯಾಗಿ ನೋಡಿ ನಾನು ಯಾರು ಅಂತೇಳಿ. ಅಮಲಿನಲ್ಲಿ ಹೆಣ್ಮಕ್ಕಳ ಮೇಲೆ ಕೈ ಕೊಡ್ತೀಯ. ಪಾಪಿ ಮಗನೇ, ಅಂತೂ ಇಂತೂ ಇವಳ ಈ ಜಂಜಾಟದಲ್ಲಿ ಈ ಪಾಂಡು ಒಂದು ಕೊನೆಗೂ ಪಾಪ ಆಗಿ ಹೋದ. ಪಾಪ ಅಂತ ಹೇಳಿದ್ರೆ ನಾನು ಮಗುವೇ ಆಗಿ ಹೋದೆ. ಎಲ್ಲರೂ ಪಾಪ ಅಂತ ಕರೆದದಕ್ಕೂ ನಾನು ಇವಳ ಕೈಯಲ್ಲಿ ಸಿಕ್ಕಿ ಪಾಪಿ ಆದದಕ್ಕೂ ಪಾಂಡುವಿನ ಜನ್ಮ ಸಾರ್ಥಕ ಆಯಿತು. ಅಂತೂ ಸೀರೆಯನ್ನು ಅವಳು ಕೊಟ್ಟಂತಹ ಜಡೆಯನ್ನು ಇವನ ಕೈಗೆ ಕೊಟ್ಟಿದ್ದೇನೆ ನಾನು. ಹಬ್ಬ, ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸಿಕೊಂಡು ಹೋಗುವುದೇ ನನ್ನ ಉದ್ದೇಶ ಆಗಿತ್ತು. ಅಂತೂ ಬದುಕಿದೆ. ಕೊನೆಗೂ ನನ್ನ ಮರ್ಯಾದೆ ಉಳಿಯಿತು, ನನ್ನ ಮಾನ ಉಳಿಯಿತು. ಹಾಗಾಗಿ ಇಲ್ಲಿಂದ ಓಡುವುದೇ ನನಗೆ ಒಳ್ಳೆಯದು. ಕೊನೆಯದಾಗಿ ದೂರದಿಂದಲೇ ಇವಳಿಗೊಂದು ಆಶೀರ್ವಾದ ಮಾಡುತ್ತೇನೆ. ಪರಿಚಯವಾಯಿತು ನೆನ್ನೆಯ ದಿನ, ಗೆಳೆತನ ಬೆಳೆಯಿತು ಬಲು ಹರುಷ. ಶುಭವನ್ನು ಬಯಸುವೆ ಪ್ರತಿ ನಿಮಿಷ, ಉಜ್ವಲವಾಗಿ ಬೆಳೆಯಲಿ ನಿನ್ನ ಸೂಳೆಯ ಮನೆತನ. ಬರ್ತೀನಿ ನಾನು, ಬರ್ತೀನಿ. ಗಮನೆ ಸಮಜಾಗಮನ ಸರ್ವೇಶಾರ್ತಿತ ನಿರತೌ ಸಮಜಾಗಮನೆ ಸರ್ವೇಶಾರ್ತಿತ ನಿರತೌ
ಮಾಮೆ ಹೇ ಮದಾಮೆ ಮಾಮೆಗೆ ಮೇದಾಮೆ ಕೋಮಲಾಂಗಿನಿ ರಾಮ ನಾಮ ಸುಪ್ರೇಮ ವಿಕ್ರಮಿ ಮಾಮೆ ಹೇ ಮೇದಾಮೆ ಕೋಮಲಾಂಗಿನಿ ರಾಮ ನಾಮ ಸುಪ್ರೇಮ ವಿಕ್ರಮಿ ಮಾಮೆಗೆ ಮೇದಾಮೆ ಕೋಮಲಾಂಗಿನಿ ರಾಮ ನಾಮ ಸುಪ್ರೇಮ ವಿಕ್ರಮಿ ಮಾಮೆಗೆ ಮೇದಾಮೆ ಮಾಮೆಗೆ ಮೇದಾಮೆ ಕೋಮಲಾಂಗಿನಿ ರಾಮ ನಾಮ ಸುಪ್ರೇಮ ವಿಕ್ರಮಿ ಶ್ರೀಮುಗಾಮಿಗೆ ಸಾಮ ಜಗಮನೆ ಸುತ್ರಾಮಾರ್ಚಿತ ಚರಣೆ ಸಾಮ ಜಗಮನೆ ಸುತ್ರಾಮಾರ್ಚಿತ ಚರಣೆ ಶಂಕರಿ ಶಂಕರಿ ದೈತ್ಯೋ ಸಂಗ್ರಾಮ ಭಯಂಕರಿ ದೈತ್ಯೋ ಸಂಗ್ರಾಮ ಭಯಂಕರಿ ಮಾಣಿಕ್ಯ ಮಕುಟಾಲಂಕರಿ ಮಾಣಿಕ್ಯ ಮಕುಟಾಲಂಕರಿ ಸದ್ಭಕ್ತ ಶ್ರಿತ ಜನ ಕಿಂಕರಿ ಸದ್ಭಕ್ತ ಶ್ರಿತ ಜನ ಕಿಂಕರಿ ಓಂಕಾರಿ ಶಂಖ ಚಕ್ರಧಾರಿ ಶಂಖ ಚಕ್ರಧಾರಿ ಸರ್ವಾಲಂಕಾರಿ ಉದಾರಿ ಸರ್ವಾಲಂಕಾರಿ ಉದಾರಿ ವರ ಬಿರಿದಾಂಗಿದೆ ಶಂಖಾಲಂಕೃತ ತುತಿ ಪಂಕಜಾಕ್ಷಿ ವರ ಕುಂಕುಮಾಂಗಿದೆ ವರ ಬಿರಿದಾಂಗಿದೆ ಶಂಖಾಲಂಕೃತ ತುತಿ ಪಂಕಜಾಕ್ಷಿ ವರ ಕುಂಕುಮಾಂಗಿದೆ ವರ ಬಿರಿದಾಂಗಿದೆ ಶಂಖಾಲಂಕೃತ ತುತಿ ಪಂಕಜಾಕ್ಷಿ ವರ ಕುಂಕುಮಾಂಗಿದೆ ಶ್ರೀಮುಗಾಂಬಿಕೆ ಸಾಮ ಜಗಮನೆ ಸೂತ್ರಾಮಾರ್ಜಿತ ಚರಣೆ ಸಾಮ ಜಗಮನೆ ಸೂತ್ರಾಮಾರ್ಜಿತ ಚರಣೆ ಭಾಗ್ಯವ ಕೊಡೆಗರತಿ ಭಾಗ್ಯವ ಕೊಡೆಗರತಿ ಭಾಗ್ಯವ ಕೊಡೆಗರತಿ ಭಾಗೀರಥಿ ಭಾಗ್ಯವ ಕೊಡೆಗರತಿ ದೀಂ ತದಿನ ದಿನ ತಾಂ ತದಿನ ದಿನ ತದಿಂ ದಂ ತದೈ ದಂ ತದಿಂ ದಂ ತದೈ